ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮುರಳಿಯವರೇ ಕಾರ್ಯಕ್ರಮ ಶುರು ಮಾಡಿ. ಕಾರ್ಯಕ್ರಮ ಹೆಂಗಪ್ಪ ಶುರು ಮಾಡೋದು? ಇವತ್ತು ಮಹಾಶಿವರಾತ್ರಿ, ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಶಿವರಾತ್ರಿ ಹಬ್ಬಕ್ಕೆ ನೀವೇನು ಸ್ವಾಮಿ ವಿಶೇಷವಾದ ಕಾರ್ಯಕ್ರಮ ಮಾಡೋದು ಅಂತ ಇದ್ದೀರಾ? ಯಾಕಂದರೆ ಶಿವರಾತ್ರಿ ಹಬ್ಬ ಅಂತ ತಕ್ಷಣ ಯಾರಿಗೂ ಗೊತ್ತಿದೆ ಉಪವಾಸ ಇರ್ತಾರೆ. ಉಪವಾಸ ಇದ್ದಾಗ ಏನು ತಿನ್ನಬೇಕು, ಉಪವಾಸ ಇದ್ದಾಗ ನಾವು ರುಚಿಯಾಗಿ ತಿನ್ನೋಕ್ಕಾಗಲ್ಲ, ಅಕ್ಕಿ ತಿನ್ನಂಗಿಲ್ಲ, ಈರುಳ್ಳಿ ತಿನ್ನಂಗಿಲ್ಲ, ಅಯ್ಯೋ ನಾವೇನು ಕುಡಿಯೋದು ಇಲ್ಲ ಅಂತ ಸಾಕಷ್ಟು ಜನ ಅವರವರೇ ಒಂದು ನಿರ್ಬಂಧಗಳನ್ನ ಹಾಕೊಂಡ್ಬಿಟ್ಟಿರ್ತಾರೆ. ಕೆಲವರಂತೂ ಪ್ರಾಂಪ್ಟಾಗಿ ಎಷ್ಟೋ ವರ್ಷಗಳಿಂದ ಶಿವರಾತ್ರಿ ಹಬ್ಬನ ಆಚರಣೆ ಮಾಡ್ಕೊಂಡ್ಬಂದಿದ್ದಾರೆ. ಪೂರ್ತಿ ದಿನ ಉಪವಾಸ ಇದ್ದು ಮಾರನೇ ದಿನ ಒಬ್ಬಟ್ಟಿನ ಅಡುಗೆನ ಮಾಡುವಂಥ ಅಭ್ಯಾಸ ನಮ್ಮ ಕರ್ನಾಟಕದಲ್ಲಿದೆ. ಆದರೂ ಸಹ ನಾವು ಇವತ್ತು ಶಿವರಾತ್ರಿ ಹಬ್ಬದ ಈ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರೋನ್ನ ಕರೆಸಿ ವಿಶೇಷವಾಗಿರುವಂಥ ಆಹಾರ ಕ್ರಮಗಳನ್ನ ತೋರಿಸ್ತಾ ಇದ್ದೀವಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ. ಓಕೆ, ಮತ್ತೊಮ್ಮೆ ನಮ್ಮ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸುಚಿತ್ರಾ ಅವರು. ಸುಚಿತ್ರಾ ಅವರು ಬಂದು ಶಿವರಾತ್ರಿ ಹಬ್ಬಕ್ಕೋಸ್ಕರ ಮುರಳಿಯವರೇ ರೈಸ್ ಎಲ್ಲ ತಿನ್ನಬಾರ್ದು, ಅದನ್ನ ಹಾಕಿಬಾರ್ದು, ಇದನ್ನ ಹಾಕಬಾರ್ದು, ನಾನು ಏನೇನು ಹಾಕಬೇಕು, ಏನೇನು ತಿಂಡಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಅಂತ ಬಂದಿದ್ದಾರೆ. ಫುಲ್ ಡೇ ಇವತ್ತು ನಿಮ್ಮ ಜೊತೆಗೆ ಸುಚಿತ್ರಾ ಅವರು ಇರ್ತಾರೆ. ಅದ್ಭುತವಾದಂಥ ಅಡುಗೆಗಳನ್ನ ತೋರಿಸ್ತಾ ಇದ್ದಾರೆ. ಸುಚಿತ್ರಾ ಅವರೇ ನಮಸ್ಕಾರ, ಬನ್ನಿ. ನಮಸ್ಕಾರ ಮುರಳಿಯವರೇ. ಏನ್ರಿ ಸುಚಿತ್ರಾ ಅವರೇ, ಹಬ್ಬ ಜೋರೇನ್ರಿ? ಹಬ್ಬ ಜೋರು. ಹಾಗೆ ನಮ್ಮ ಎಲ್ಲಾ ವೀಕ್ಷಕರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಓಕೆ, ಮಹಾಶಿವರಾತ್ರಿ ಹಬ್ಬಕ್ಕೆ ಏನು ಶುಭಾಶಯ ಹೇಳ್ತಾರೋ ಗೊತ್ತಿಲ್ಲಪ್ಪ. ರುಚಿಯಾಗಿ ಅಡುಗೆ ಮಾಡಲ್ಲ ಅಂತಾರೆ, ಆದ್ರೂ ರುಚಿಯಾಗಿ ಮಾಡಿ ತೋರಿಸ್ತೀನಿ ಅಂತ ಬಂದಿದ್ದೀರಾ. ಏನ್ ಮಾಡ್ತಾ ಇದ್ದಾರೆ ಸುಚಿತ್ರಾ ಇವತ್ತು ಅವಲಕ್ಕಿ ಉಪ್ಪಿಟ್ಟು. ಅನ್ನ ತಿನ್ಬಾರ್ದು ಶಿವರಾತ್ರಿಲಿ, ಅದರಿಂದ ಅವಲಕ್ಕಿ ಉಪ್ಪಿಟ್ಟು ಸ್ವಲ್ಪ ಟ್ವಿಸ್ಟ್ ಅದರಲ್ಲಿ. ಇದರಲ್ಲಿ ನಾನು ಪೊಟ್ಯಾಟೋಸ್ ಆಡ್ ಮಾಡ್ತಾ ಇದ್ದೀನಿ, ಆಲೂಗಡ್ಡೆನ. ಇದು ಎನರ್ಜಿ ಫುಡ್. ಇದು ಫಾಸ್ಟಿಂಗ್ ಮಾಡುವಾಗ ಒಂದೊಳ್ಳೆ ಎನರ್ಜಿ ಸಿಗುತ್ತೆ ನಮ್ಗೆ. ಓಕೆ, ಅವಲಕ್ಕಿ ನಮ್ಮಲ್ಲಿ ಮಾಡ್ತಾ ಇಲ್ವಾ? ಅವಲಕ್ಕಿ ಒಗ್ಗರಣೆ ಮಾಡಿಲ್ವಾ, ಅವಲಕ್ಕಿ ಚಿತ್ರಾನ್ನ ಮಾಡಿಲ್ವಾ, ಅವಲಕ್ಕಿ ಉಪ್ಪಿಟ್ಟು ಮಾಡಿಲ್ವಾ? ಆದ್ರೆ ಸುಚಿತ್ರಾ ಅವ್ರು ಮಾಡೋ ಅವಲಕ್ಕಿನೇ ಬೇರೆ ಆಗಿರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಸುಚಿತ್ರಾ, ಅವಲಕ್ಕಿ ಈ ಬಾತ್ ಮಾಡಕ್ಕೆ ಏನೇನು ತಂದಿದ್ದೀರಾ? ಅವಲಕ್ಕಿ ಉಪ್ಪಿಟ್ಟು ಬೇಕಾಗುವ ಸಾಮಗ್ರಿಗಳು: ಗಟ್ಟಿ ಅವಲಕ್ಕಿ, ಬೇಯಿಸಿದ ಆಲೂಗೆಡ್ಡೆ, ಈರುಳ್ಳಿ, ತೆಂಗಿನಕಾಯಿ ತುರಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿರುಮೆಣಸಿನಕಾಯಿ, ಸಾಸಿವೆ, ಜೀರಿಗೆ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಖತ್ತಾಗಿ ಅವಲಕ್ಕಿ ಮಾಡಬಹುದಾ? ಈ ಅವಲಕ್ಕಿ ಗಟ್ಟಿದ ಪೇಪರ್ದ? ಗಟ್ಟಿ ಅವಲಕ್ಕಿ. ಇದು ಗಟ್ಟಿ ಅವಲಕ್ಕಿನೇ ಬಾತ್ ಮಾಡಕ್ಕಾಗದಾ? ಹೌದು. ಶುರು ಮಾಡುವ. ಇದು ಇನ್ನೊಂದು ಹಾಗೆ ಸ್ನಾಕ್ ತರ ತಿಂತೀವಲ್ಲ, ಅದಕ್ಕೆ ಪೇಪರ್ ಅವಲಕ್ಕಿ ಯೂಸ್ ಮಾಡ್ತೀವಿ. ಉಪ್ಪಿಟ್ಟಿಗೆ ಗಟ್ಟಿ ಅವಲಕ್ಕಿ ಯೂಸ್ ಮಾಡ್ತೀವಿ. ಓಕೆ, ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾಗಿ ಯಾಕಂದ್ರೆ ಯಾಕಂದ್ರೆ ನಾವೆಲ್ಲ ಉಡಾಪೆಗಳಾಗಿ ಮಾತಾಡ್ಬೋದು, ಉಪವಾಸ ಇಲ್ಲದೆ ಇರ್ಬೋದು. ಆದರೆ ತುಂಬ ಜನ ಪ್ರಾಂಪ್ಟಾಗಿ ಬೆಳಗ್ಗೆಯಿಂದ ಏನು ತಿಂದೆ ರಾತ್ರಿ ಎಲ್ಲ ದೇವಸ್ಥಾನದಲ್ಲಿ ಕೂತ್ಕೊಂಡು ಬೆಳಗ್ಗೆ ಬಂದು ಇವೆಲ್ಲ ಒಂದು ಆಚರಣೆ ಬಂದಿದೆ. ಇವಾಗೆಲ್ಲ ಟಿ ವಿ ನೋಡಿಕೊಂಡು ಎದ್ದಿರ್ತೀವಿ, ಅವೆಲ್ಲ ಆಗಲ್ಲ. ಯಾಕಂದರೆ ಸುಮ್ಮನೆ ಎದ್ದಿರ್ತೀವಿ, ನಾವೇನೋ ಎದ್ಬಿಟ್ಟು ನಾವು ಅವೆಲ್ಲ ಅಲ್ಲ ರೀ. ಅದಕ್ಕೆ ಒಂದು ನಿಯಮ ಇದೆ. ಆ ನಿಯಮಾನುಸಾರವಾಗಿ ಮಾಡೋರು ಸಾಕಷ್ಟು ಜನ ಭಾಳ ವರ್ಷಗಳಿಂದ ಮಾಡ್ಕೊಂಡು ಬಂದಿರೋರು ಇದ್ದಾರೆ. ಅವ್ರಿಗೂ ನೋವಾಗಬಾರ್ದು. ಯಾಕಂದರೆ ಮಾಡುವಂಥ ಅಡುಗೆ ಕ್ರಮನ ತೋರಿಸ್ಕೊಡ್ತೀವಿ. ಉಪವಾಸ ಇದ್ದಾಗ ಆ ಉಪವಾಸದ ಬೆಲೆ, ಅನ್ನದ ಬೆಲೆ ಗೊತ್ತಾಗಿರುತ್ತೆ ಅವ್ರಿಗೆ. ಅಯ್ಯೋ ತಲೆ ತಿರುಗ್ತಾ ಇರುತ್ತೆ, ಇನ್ನೇನು ಅಯ್ಯೋ ತಿನ್ಬಿಡ್ಬೇಕಲ್ಲ ಅನಿಸ್ತಾ ಇರುತ್ತೆ, ನಿದ್ದೆ ಎಳಿತಾ ಇರುತ್ತೆ. ಅದೆಲ್ಲ ಅನುಭವಿಸಿರ್ಬೇಕು. ಒಂದ್ಸರಿ ಉಪವಾಸ ಮಾಡಬೇಕು, ಅವಾಗಲೇ ಉಪವಾಸದ ಬೆಲೆ ಗೊತ್ತಾಗೋದು. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಬಾತನ್ನು ತೋರಿಸ್ತಾ ಇದ್ದಾರೆ ಸುಚಿತ್ರಾ. ಸುಚಿತ್ರಾ, ಯಾವತ್ತಾರು ಉಪವಾಸ ಇದ್ದೀರಿ ನೀವು? ಕಡಿಮೆ ಉಪವಾಸ ಇರೋದು. ಫುಲ್ ಡೇ? ಇಲ್ಲ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇಲ್ಲಿ ನಮ್ಮ ಸೌತ್ ಸೈಡ್ ಎಲ್ಲ ಅನ್ನ ತಿನ್ಬಾರ್ದು ಅಂತ ನಾವು ಅವಲಕ್ಕಿ ಯೂಸ್ ಮಾಡ್ತೀವಿ. ನಾರ್ತ್ ಇಂಡಿಯಾ ಸೈಡ್ ಇದು ಯೂಸ್ ಮಾಡ್ತಾರೆ, ಸಬ್ಬಕ್ಕಿ ಬರುತ್ತಲ್ಲ, ಸಾಬುದಾನ ಅಂತಾರಲ್ಲ, ಅದ್ರಲ್ಲೇ ವೆರೈಟಿ ಡಿಶಸ್ ಮಾಡ್ಕೊಂಡು ಮಹಾಶಿವರಾತ್ರಿಗೆ ತಿಂತಾರೆ. ಓಕೆ, ಇನ್ನೂ ಕೆಲವರು ಅಯ್ಯೋ ನಾವೇನು ತಿನ್ನಲ್ಲ, ಅಕ್ಕಿ ತರಿ ಉಪ್ಪಿಟ್ಟು ತಿಂತೀವಿ ಅಂತಾರೆ. ಅಕ್ಕಿ ತರಿ ಉಪ್ಪಿಟ್ಟ ಅಲ್ರಿ? ಅನ್ನ ತಿನ್ನಂಗಿಲ್ಲ ತಾನೇ ಹೇಳಿ ನೀವು? ಅನ್ನ ತಿನ್ಬಾರ್ದು ಸರ್, ಅಕ್ಕಿ ತರಿ ಮಾಡಿಸ್ಬಿಟ್ಟು ಉಪ್ಪಿಟ್ಟು ಮಾಡ್ಬಿಟ್ರೆ ನಮ್ಮ ಅಜ್ಜಿ ಕಾಲದಿಂದ ಅದೇ ಮಾಡ್ತಾ ಇರೋದು ಸಾಕಷ್ಟು ಜನ ಹೇಳ್ತಾರೆ. ಮತ್ತೆ ಇನ್ನೊಂದು ಪದ್ಧತಿ ಏನಂದ್ರೆ, ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ. ಏನ್ ಕರೆಕ್ಟು ಏನ್ ಸುಳ್ಳು, ಯಾರ್ಯಾರು ಏನೇನ್ ತಿನ್ಬಾರ್ದು ಅಂತ ಅನ್ಕೊಂಡಿರ್ತಾರೆ ಅದನ್ನ ಅವ್ರು ಬಿಟ್ಬಿಡೋದು. ಅವಲಕ್ಕಿ ಉಪ್ಪಿಟ್ಟು ಅಂದ್ರೆ ಇದು ಈಸಿ. ಹೌದಾ? ಅಲ್ಲ, ನೀವು ಯಾವಾಗ್ಲೂ ಹಂಗೆ ಈಸಿಯಿಂದ ಶುರು ಮಾಡ್ತೀರಾ, ಆಮೇಲೆ ಕಡೆಯಲ್ಲಿ ಹೋಗ್ತಾ ತುಂಬಾ ಕಷ್ಟ ಅನ್ಸ್ಬಿಡುತ್ತೆ. ಇಲ್ಲ, ಫಸ್ಟ್ ಸಾಸಿವೆ ಹಾಕ್ತಾ ಇದ್ದೀನಿ. ಓಕೆ, ಸಾಸಿವೆ ಹಾಕಿ ಇಲ್ಲಿ ಜೀರಾನ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಆಲೂಗಡ್ಡೆ ತಗೊಂಡಿರೋದ್ರಿಂದ ಓಕೆ ಜೀರಾ ಹಾಕ್ತಾ ಇದ್ದೀನಿ. ಜೀರಿಗೆ ಓಕೆ, ಒಂದು ಸ್ಪೂನ್ ಅಷ್ಟು. ಓಕೆ, ಕಡಲೆಬೇಳೆ ಒಂದು ಸ್ಪೂನು. ಓಕೆ, ಉದ್ದಿನಬೇಳೆ ಓಹೋ ಅದೊಂದು ಸ್ಪೂನ್. ಓಕೆ ಓಕೆ ಓಕೆ.
ಇದ್ರಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇರಲ್ಲ, ಅದರಿಂದ ಇದೆಲ್ಲ ಹಾಕೊಳ್ಳೋದ್ರಿಂದ ತಿನ್ನೋವಾಗ ಕ್ರಂಚಿ ಆಗಿದೆಲ್ಲ ಸಿಗೋದ್ರಿಂದ ಒಳ್ಳೆ ಚೆನ್ನಾಗಿರುತ್ತೆ. ಅಲ್ಲ ರೀ, ಹಣ್ಣಿನೆಲ್ಲ ಮನೇನ ತೋರಿಸ್ತೀರೇನ್ರಿ ನೀವು? ಹಣ್ಣು ಜ್ಯೂಸು ಆ ಥರದ್ದೇನ ತೋರಿಸ್ರಿ ಇವತ್ತು? ತೋರಿಸ್ತೀನಿ. ಯಾಕಂದ್ರೆ ಹಣ್ಣನ್ನು ಬರೀ ರಸಾಯನ ಮಾಡ್ಕೊಂಡು ತಿನ್ನೋದೇ ಅಭ್ಯಾಸ ಆಗ್ಬಿಟ್ಟಿದ್ದು ನಮ್ಮ ಜನಕ್ಕೆ. ಸ್ವಲ್ಪ ಹಣ್ಣಲ್ಲಿ ಚೇಂಜ್ ಮಾಡಿ ಜ್ಯೂಸ್ ಮಾಡೋದು ತೋರಿಸಿ. ಆಮೇಲೆ ಇನ್ನೇನು ಹೊಸ ತೋರಿಸಿಪ್ಪ. ಕಡಲೆಬೇಳೆ ಎಲ್ಲ ಸ್ವಲ್ಪ ಕೆಂಪಗಾಗಿದೆ, ಕಡಲೆಕಾಯಿ ಬೀಜ ಹಾಕಿ. ತುಂಬಾ ಈಸಿ ಮೀನು, ತುಂಬಾ ಬೇಗ ಮಾಡ್ಕೊಳ್ಳುವಂತ ಮೀನು, ರುಚಿಯಾಗಿರುತ್ತೆ. ಹಾಗೆ ನಾನು ಅನ್ಕೊಂಡಿದ್ದೆ ಅವಲಕ್ಕಿ. ಹೌದು, ಕರಿಬೇವಿನ ಸೊಪ್ಪು. ಓಕೆ, ಎಲ್ಲರಿಗೂ ಅವಲಕ್ಕಿ ಉಪ್ಪಿಟ್ಟು ಗೊತ್ತಿರುತ್ತೆ. ಇದು ಸ್ವಲ್ಪ ಆಲೂಗಡ್ಡೆ ಹಾಕಿರೋದ್ರಿಂದ ಟೇಸ್ಟ್ ಡಿಫರೆಂಟ್ ಬರುತ್ತೆ. ಓಕೆ, ಹಸಿಮೆಣಸಿನಕಾಯಿ, ಇದು ಆಲೂಗಡ್ಡೆ ಬೆಂದಿರೋದು, ಕಟ್ ಮಾಡಿರೋದು. ಬೆಂದಿರೋಂತ ಆಲೂಗಡ್ಡೆ ಇದಕ್ಕೆ ಹಾಕಿದ್ದೀರಾ ನೀವು? ಹೌದು, ಯಾಕಂದ್ರೆ ಬೇಯಿಸ್ಕೋಬೇಕು, ಇದ್ರಲ್ಲಿ ಕುಕ್ ಆಗೋದಿಲ್ಲ, ಆಯಿಲಲ್ಲಿ ಟೈಮ್ ತಗೊಳುತ್ತೆ. ಓಕೆ, ಬೆಂದಿರೋಂಥ ಆಲೂಗಡ್ಡೆ. ಈ ಅವಲಕ್ಕಿ ಬಾತಲ್ಲಿ ಅದು ಇವತ್ತು ವಿಶೇಷವಾಗಿ ಶಿವರಾತ್ರಿ ಹಬ್ಬದ ದಿನ ಉಪವಾಸ ಇರೋರಿಗೆ ಸ್ವಲ್ಪ ಶಕ್ತಿ ಬರಲಿ ಅಂತ ಈ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋಂಥ ಆಲೂಗಡ್ಡೆನ ಹಾಕ್ಕೊಂಡ್ರೆ ಕೆಲವೊಂದು ಕಡೆ ಸುಸ್ತು ಕಡಿಮೆ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಒಂದಿನ ಉಪವಾಸ ಇರಿ. ಒಂದು ದಿನ ಉಪವಾಸ ಇದ್ದರೆ ಖಂಡಿತವಾಗ್ಲೂ ಉಪವಾಸದ ಬೆಲೆ, ಆಹಾರದ ಬೆಲೆ ನಿಮ್ಗೆ ಗೊತ್ತಾಗುತ್ತೆ. ಅರ್ಶಿನ ಪುಡಿ, ಈರುಳ್ಳಿ ತಿನ್ಬೋದೇನ್ರಿ? ಈರುಳ್ಳಿ ಬೇಡ ಅಂದ್ರೆ ಹಾಕೋದು ಬೇಡ. ಅದರಿಂದ ನಾನು ಕಡಲೆಕಾಯಿ ಬೀಜ ಮತ್ತೆ ಆಲೂಗಡ್ಡೆ ತಗೊಂಡಿದ್ದೀನಿ, ಅದೇ ಹೇಳ್ತಾ ಇರೋದು ನಾನು. ಇದು ಆಪ್ಷನಲ್. ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ಹಾಕೋದು ಬೇಡ. ಅದ್ರ ಬದಲು ನಾವು ಆಲೂಗಡ್ಡೆ ಮತ್ತೆ ಕಡಲೆಕಾಯಿ ಬೀಜ ಹಾಕೋದ್ರಿಂದ ಉಪ್ಪಿಟ್ಟಿಗೆ ಅದೇ ಟೇಸ್ಟ್ ಸಾಕಾಗುತ್ತೆ. ಮತ್ತೆ ಹಬ್ಬ ಜೋರ ಮನೇಲಿ? ಈ ಹಬ್ಬ ಜೋರು ಅಂತ ಏನಿಲ್ಲ. ಅಲ್ಲ, ನೀವೇನು ಉಪವಾಸ? ನಿಮ್ಮಲ್ಲಿ ದೇವಸ್ಥಾನಕ್ಕೆ ಹೋಗೋದು, ಉಪವಾಸ ಮಾಡೋದು. ದೇವಸ್ಥಾನಕ್ಕೆ ಹೋಗ್ತೀರಾ? ಹೌದು, ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ. ಓಕೆ, ಉಪವಾಸ ಮಾಡ್ತೀರಾ? ಉಪವಾಸ ಮಾಡೋದು ಕಡಿಮೆ. ನಿಮ್ಮಲ್ಲಿ ಯಾರು ಮಾಡ್ತಾರೆ ಉಪವಾಸ? ಉಪವಾಸ ಮಾಡ್ತೀವಿ ಅಂದ್ರೆ ಪೂರ್ತಿಯಾಗಿ ಉಪವಾಸ ಮಾಡಲ್ಲ, ಫಲಹಾರ ತಗೊಂತೀವಿ. ಇದೆಲ್ಲ ಹೌದು, ಫಲಹಾರ ತಿಂತೀವಿ ಮತ್ತೆ ಫ್ರೂಟ್ಸ್ ತಿಂತೀವಿ, ಅನ್ನ ತಿನ್ನೋದಿಲ್ಲ, ಪೂರ್ತಿಯಾಗಿ ಉಪವಾಸ ಮಾಡೋದಿಲ್ಲ. ಅದೇ ಊಟದ ಅಷ್ಟೇ ಫಲಹಾರ, ಹಣ್ಣುಗಳು ಅಷ್ಟೇ, ಜ್ಯೂಸ್ಗಳು. ಓಕೆ, ಉಪ್ಪು. ಇಲ್ಲಿ ಈರುಳ್ಳಿ ಹಾಕ್ತೇ ಹೋದ್ರು ಆಲೂಗಡ್ಡೆ ಮತ್ತೆ ಕಡಲೆಕಾಯಿ ಬೀಜ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಅವಲಕ್ಕಿಗೆ. ಈರುಳ್ಳಿ ಹಾಕಿಲ್ಲ ಅಂತ ಗೊತ್ತಾಗಲ್ಲ. ಇದು ಆಪ್ಷನಲ್, ನಾನು ಹಾಕಿದ್ದೀನಿ, ಬೇಡ ಅಂದ್ರೆ ಹಾಕೋದು ಬೇಡ. ಅಂತೂ ಒಂದ್ಸರಿ ಸಾಯಂಕಾಲದೊಳಗೆ ನಿಮ್ಮಲ್ಲಿ ಅವಲಕ್ಕಿ ಬಾತ್ನ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಹೇಳ್ತೀರಾ ನೀವೇ ಚೆನ್ನಾಗಿತ್ತು ಅವಲಕ್ಕಿ ಬಾತು ಅಂತ? ಇದು ಗಟ್ಟಿ ಅವಲಕ್ಕಿ, ತೊಳೆದು ಇಟ್ಟಿರೋದು. ತೊಳೆದ್ರೆ ಸಾಕು, ಅದಷ್ಟರಲ್ಲಿ ನೆನೆಯುತ್ತೆ. ನೆನೆಸೋದೆಲ್ಲ ಏನು ನೆನೆಸೋದು ಬೇಡ, ತೊಳೆದು ಇಟ್ಟಿರೋದು ಹಾಕಿ. ಗಟ್ಟಿ ಅವಲಕ್ಕಿ. ಎಷ್ಟೊಂದು 1/4 kg ತೊಗೊಂಡಿದ್ದೀರಾ ಅವಲಕ್ಕಿನ? ಏನೋ ಸ್ವಲ್ಪ ಬೇರೆ ಬೇರೆ ಥರ ಕಾಣ್ತಾ ಇದೆ. ಆಲೂಗಡ್ಡೆ ಗಿಲ್ಗಡ್ಡೆ ಎಲ್ಲ ಮೇಲ್ಗಡೆ ಕಾಣ್ತಾ ಇದೆ. ಕಡಲೆಕಾಯಿ ಬೀಜ ಸ್ವಲ್ಪ ಜಾಸ್ತಿ ಇದೆ. ಫುಲ್ ಡೇ ನಿಮ್ದೆ ಅಂತೆ? ಶಿವರಾತ್ರಿ. ಹೌದು. ಹೇಳಿ, ಏನ್ ಮಾಡ್ತಾ ಇದೀರಾ ನೆಕ್ಸ್ಟ್? ಒಂದು ಗ್ರೇಪ್ಸ್ ಸೀಸನ್, ಇವಾಗ ಗ್ರೇಪ್ಸ್ ಸ್ಕ್ವಾಶ್ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ಓ, ಇವರು ಸುರೇಶ್ ಅವರು ಗ್ರೇಪ್ಸ್ ಅಲ್ಲ? ಓಕೆ 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 ಓಕೆ. ತೆಂಗಿನ ತುರಿ ಇದು ಆಪ್ಷನಲ್, ಬೇಡ ಅಂದ್ರೆ ಬೇಡ ಹಾಕೋದು. ರುಚಿ ಚೆನ್ನಾಗಿರುತ್ತೆ ಅದ್ರ ಹಾಕಿದ್ರೆ. ಅವಲಕ್ಕಿಗೆ? ಹೌದು. ಓ ಎಸ್ ಎಸ್. ಸಾಕಲ್ಲ, ಕರೆಕ್ಟ್ ಆಗಿದೆ. ಬೇಗ ಮಾಡ್ಬೋದಲ್ಲ, 10 minutes ಅಲ್ಲಿ ಮಾಡ್ಬೋದು. ಆಗುತ್ತೆ, ಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪು, ಗ್ಯಾಸ್ ಆಫ್ ಮಾಡ್ಬಿಡಿ. ಮಾಡ್ಬಿಡೋದಾ? ಆಯ್ತಾ? ಇದು ಹೀಟಾ? ಲೆಮನ್ ಜ್ಯೂಸ್ ಹಾಕ್ತೀನಿ. ಅವಲಕ್ಕಿ ಮಾಡೋದು? ನಿಂಬೆಹಣ್ಣು ಹಾಕ್ತೀನಿ. ಹೀಟ್ ಇದ್ದಾಗ, ಜಾಸ್ತಿ ಹೀಟ್ ಇದ್ದಾಗ ಹಾಕಿದಾಗ ನಿಂಬೆಹಣ್ಣು ಕಹಿ ಬರುತ್ತೆ. ಓಕೆ. ಗ್ಯಾಸ್ ಆಫ್ ಮಾಡಿ ಲಾಸ್ಟ್ ಅಲ್ಲಿ ಓಕೆ 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 ನಿಂಬೆಹಣ್ಣಿನ ರಸ. ಅವಲಕ್ಕಿ ಬಾತ್ ರೆಡಿ ಆಗೋಗಿದೆ. ಆಲೂಗಡ್ಡೆ ಅವಲಕ್ಕಿ ಬಾತ್ ಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಸುಚಿತ್ರ ಅವರು ಅದ್ಭುತವಾಗಿರುವಂತ ಅವಲಕ್ಕಿ ಬಾತ್ ಅನ್ನ ಮಾಡಿ ತೋರಿಸಿದರೆ ಆರಾಮಾಗಿ ಅವರ 10 ನಿಮಿಷಕ್ಕೆ ಮೇಲೆ ರೆಡಿ ಮಾಡ್ಕೋಬಹುದು ನೀವೇನೇನೆ. ಆಯ್ತಲ್ಲ? ಸರಿ, ಪ್ಲೇಟ್ ಕೊಡೋದಾ ನಿಮ್ಗೆ? ಏನ್ರಿ 2 ಬೌಲ್ ಆಗಂಗಿದೆ ಇದು? ಉದುರಾಗಿದೆ ಅಲ್ಲ? ಯಾಕಂದ್ರೆ ಎಲ್ಲ ಆಲೂಗಡ್ಡೆ, ಕಡಲೆಕಾಯಿ ಬೀಜ, ತೆಂಗಿನ ತುರಿ ಅದೆಲ್ಲ ಹಾಕಿದೀವಲ್ಲ, ಜಾಸ್ತಿ ಆಗುತ್ತೆ.
ತಿನ್ನಕ್ಕೋಸ್ಕರನೇ ಇದ್ದೀರಿ ನಾವು. ಆ ಥರ ಅಲ್ಲ, ತಿನ್ನೋದ್ರನ್ನ ರುಚಿಯಾಗಿ ತಿನ್ಬೇಕಷ್ಟೆ. ತಿನ್ನಕ್ಕೋಸ್ಕರ ಬದುಕಿರ್ತಾರೆ ಕೆಲವರು. ಆ ಥರ ಯಾರು ಇರಲ್ಲ ಬಿಡಿ. ನೀ ಒಳ್ಳೆ ಕತೆ ಹೇಳಿದ್ರಿ. ನೋಡಿ ಅವರೇ, ಅವಲಕ್ಕಿ ಉಪ್ಪಿಟ್ಟು ಕೊಡಿ ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ. ಇವತ್ತು ಆಕ್ಚುಲಾಗಿ ಉಪವಾಸ ನಾವು ಏನೋ ಸುಚಿತ್ರ ಅವ್ರು ಕೊಡ್ತಾ ಇದ್ರೆ ಅಂತ ತಿಂತಾ ಇದ್ದೀವಿ. ಮಹಾಶಿವರಾತ್ರಿಯ ವಿಶೇಷ ಕಾರ್ಯಕ್ರಮದಲ್ಲಿ ಸುಚಿತ್ರ ಅವರು ಅದ್ಭುತವಾಗಿರುವಂಥ ಆಲೂಗಡ್ಡೆ ಹಾಕಿ ಮಾಡುವಂಥ ಅವಲಕ್ಕಿ ಬಾತನ್ನು ತೋರಿಸಿದ್ದಾರೆ. ಯಾವ ರೀತಿ ಮಾಡಿದ್ರು ಈಸಿ ರೆಸಿಪಿಗಳು ಕಲ್ತ್ಕೊಳ್ರಿ. ಮನೇಲಿ ನೀವು ಮಾಡ್ಕೊಳ್ತಾ ಇರ್ಬೋದು, ಮಕ್ಳಿಗೆ ಕೊಡ್ತಾ ಇರ್ಬೋದು, ಈಸಿಯಾಗಿ ಮಾಡ್ಬೋದು. ಸಾಯಂಕಾಲ ಬೇಕು ಅಂದಾಗ ಪಟ್ ಅಂತ ಮಾಡ್ಕೋಬೋದು. ಈ ಥರ ರೆಸಿಪಿ ಸುಚಿತ್ರ ಯಾವಾಗ ಮಾಡಿದ್ರು, ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಅವಲಕ್ಕಿ ಉಪ್ಪಿಟ್ಟು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ, ಕರಿಬೇವು, ಹಸಿಮೆಣಸಿನಕಾಯಿ ಹಾಕಿ ಹುರಿದು ಬೇಯಿಸಿದ ಆಲೂಗೆಡ್ಡೆ, ಅರಿಶಿನ, ಈರುಳ್ಳಿ ಹಾಕಿ ಫ್ರೈ ಮಾಡಿ ಉಪ್ಪು, ತೊಳೆದ ಗಟ್ಟಿ ಅವಲಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿ ಕಲಸಿದರೆ ಅವಲಕ್ಕಿ ಉಪ್ಪಿಟ್ಟು ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬಿಡೋದಾ ಸುಚಿತ್ರ ಅವರೇ? ಟೇಸ್ಟ್ ಮಾಡಿ. ನೀವು ಕೊಟ್ಟಿರೋ ತಿಂತಾ ಇದ್ದೀನಿ. ಆಕ್ಚುಲಿ ನಾನು ಉಪವಾಸ ಇವತ್ತು. ಆಲೂಗಡ್ಡೆ ಹಾಕಿರೋದ್ರಿಂದ ಡಿಫ್ರೆಂಟ್ ಆಗಿರುತ್ತೆ ಸ್ವಲ್ಪ ಟೇಸ್ಟ್. ಸ್ವಲ್ಪ ಎಕ್ಸ್ಟ್ರಾ ಹೌದು, ಏನೋ ಬಾಯಿ ತುಂಬ ತಿನ್ನಂಗಿದೆ. ಆಕ್ಚುಲಿ ಅವಲಕ್ಕಿ ತಿಂದ್ರೆ ಬಾಯಿ ತುಂಬ ತಿನ್ನಂಗಾಗಲ್ಲ. ಅದೇ ಈರುಳ್ಳಿ ಹಾಕೋದ್ ಬೇಡ ಅನ್ನೋರು ಆಲೂಗಡ್ಡೆ ಹಾಕೋಬಹುದು. ಆಯ್ತು, ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ಇದು ಹಬ್ಬಕ್ಕೇನೆ ತೊಂಬಿಟ್ಟು ಉಂಡೆ ಅಂತ ಏನ್ ಹೇಳ್ತೀವಿ, ಪುಳ್ಳಂಗಾಯಿ ಉಂಡೆ ಅಂತೀವಿ. ತಂಬಿಟ್ಟು ಚಿಕ್ಕ ಚಿಕ್ಕದು ಸಕ್ಕರೆ ರವೆ ಉಂಡೆ ಮಾಡ್ತೀರಾ? ಇಲ್ಲ, ತೊಂಬಿಟ್ಟು ಉಂಡೆ. ರವೆ ಉಂಡೆನೂ ಮಾಡ್ಬೇಕು ಜೊತೆಗೆ ರೀ. ಓಕೆ, ತಂಬಿಟ್ಟು ಉಂಡೆ ರೆಡಿ ಮಾಡ್ಕೊಂಬನ್ನಿ. ಅಷ್ಟರೊಳಗೆ ನಾವು ಉಪವಾಸ ಕಂಪ್ಲೀಟ್ ಮಾಡ್ತೀವಿ. ಓಕೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಬಾಯಿ ತುಂಬ ತಿನ್ಬೋದು ಅನ್ನಿಸ್ತಾ ಇದೆ. ಓಕೆ, ನೋ ಪ್ರಾಬ್ಲಮ್. ಈ ಕನ್ನಡದ ಆತ್ಮೀಯ ವೀಕ್ಷಕರೆಲ್ಲರಿಗೂ ಸಹ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಒಗಂಡಬಿಗೆ ಮತ್ತೆ ಬಂದಿದ್ದಾರೆ ಸುಚಿತ್ರ. ನಮಸ್ಕಾರ. ಸುಚಿತ್ರ, ಏನ್ ಮಾಡ್ತಾ ಇದ್ದೀರಾ ಇವಾಗ? ಇವಾಗ ಏನಂದ್ರೆ ಬೆಳಗ್ಗೆಯಿಂದ ಉಪವಾಸ ಇರ್ತಾರೆ. ಸಂಜೆ ಹೊತ್ತು ಫಲಾಹಾರ ತಿನ್ನುವಾಗ ಮತ್ತೆ ಮಧ್ಯಾಹ್ನದಷ್ಟೊತ್ತಿಗೆ ಉಂಡೆಗಳನ್ನ ಮಾಡ್ಕೊಂತಾರೆ ಮನೇಲಿ. ರವೆ ಉಂಡೆ, ತೊಂಬಿಟ್ಟು ಉಂಡೆ. ಈ ಬೆಂಗಳೂರು ಸೈಡ್ ಇದನ್ನ ತೊಂಬಿಟ್ಟು ಉಂಡೆ ಅಂತಾರೆ. ಇದನ್ನ ಪುಳ್ಳಂಗಾಯಿ ಉಂಡೆ ಅಂತಾನು ಹೇಳ್ತಾರೆ. ಅದನ್ನ ತೋರಿಸ್ತಾ ಇದೀನಿ. ಸಂಜೆ ಅಷ್ಟೊತ್ತಿಗೆ ತೊಂಬಿಟ್ಟಲ್ಲ, ಇದು ತೊಂಬಿಟ್ಟು ಅಂತ ಹೇಳಬಾರ್ದು. ತೊಂಬಿಟ್ಟು ಅಂದ್ರೆ ನಾವೇನು ಆರತಿ ಮಾಡ್ತೀವಿ ದೇವರಿಗೆಲ್ಲ, ಅದನ್ನ ತೊಂಬಿಟ್ಟು ಅಂತಾರೆ. ಇದು ತೊಂಬಿಟ್ಟು ಉಂಡೆ. ಉಂಡೆ ಬರುತ್ತೆ ಅಂದ್ರೆ ಆರತಿ ಮಾಡೋದಕ್ಕೆ ಅಂತ ಕರೆಯೋದು ತೊಂಬಿಟ್ಟದು. ಅದೇನು ಹಿಂಗ್ ಉದ್ದ ಇರುತ್ತಲ್ಲ ಅದಕ್ಕೆ ಏನದು ತೊಂಬಿಟ್ಟು. ಉಂಡೆ ಅಂದ್ರೆ ಗುಂಡಿಗೆ. ಹೌದು, ಇದನ್ನ ಪುಳ್ಳಂಗಾಯಿ ಉಂಡೆ ಅಂತಾನು ಹೇಳ್ತಾರೆ. ನಮ್ಮ ಮೈಸೂರು ಕಡೆ ಪುಳ್ಳಂಗಾಯಿ ಉಂಡೆ ಅಂತಾರೆ. ರವೆ ಉಂಡೆ ಅಂದ್ರೆ ತಂಬಿಟ್ಟು ಒಂದೇ ಸೇರೋದು ತುಂಬಾ ಕಷ್ಟ ಆಗುತ್ತೆ. ಆದ್ರೂ ಪರವಾಗಿಲ್ಲ, ಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಸುಚಿತಾ ಅವ್ರು ಬಂದು ತಂಬಿಟ್ಟು ಉಂಡೆನ ಮಾಡಿ ತೋರಿಸ್ತಾ ಇದಾರೆ. ಮಾಡಕ್ಕೆ ಏನೇಂತಾನಿದ್ದಾರೆ ಹೇಳಿ ಮೇಡಮ್. ತಂಬಿಟ್ಟು ಉಂಡೆ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಹುರಿಗಡ್ಲೆ, ಬೆಲ್ಲ, ಒಣ ಕೊಬ್ಬರಿ, ಕಡಲೆಕಾಯಿ ಬೀಜ, ತುಪ್ಪ. ಇಷ್ಟಿದ್ರೆ ಸಾಕಾ? ಏನ್ ಕೊಡ್ಲಿ ನಿಮ್ಗೆ ಮಾಡಕ್ಕೆ ಇವಾಗ ಹೇಳಿ. ಫಸ್ಟ್ ಈಗ ನಾವು ಪಾಕ ಮಾಡ್ಕೊಳ್ಬೇಕು. ಪಾಕ ಮಾಡ್ಕೋಬೇಕು ಅಂದ್ರೆ ಏನ್ ಕೊಡ್ಬೇಕು ನಿಮ್ಗೆ? ನಾನು ಫಸ್ಟ್ ನಾನ್ ಸ್ಟಿಕ್ ಕೊಟ್ಬಿಡಿ, ಅವಾಗ ಪಾಕ ಹಿಡಿಯೋದು. ಕೊಡ್ಲಾ? ಸಾಕಾಗುತ್ತೆ. ಓಕೆ ಸುಚಿತಾ ಅವರೇ, ರೆಡಿ ಆಗಿದೆ. ತವಾ ಇಟ್ಟಿದ್ದೀವಿ. ಇನ್ನೇನು ತಂಬಿಟ್ಟು ಉಂಡೆ ಮಾಡ್ತಾ ಇದ್ದೀರಾ? ಮತ್ತೆ ಇನ್ನೊಂದು, ಇಲ್ಲಿ ಅಕ್ಕಿ ಪ್ರಮಾಣ ಹಸಿಟ್ ಎಷ್ಟು ತಗೊಂತೀವಿ, ಈಕ್ವಲ್ ಆಗಿ ಬೆಲ್ಲ ಸಮ ಪ್ರಮಾಣ. ಇದು ಒಂದು ಬೌಲ್ ತಗೊಂಡ್ರೆ ಇದೊಂದು ಬೌಲ್ ತಗೋಬೇಕು. ಈಕ್ವಲ್ ಬೆಲ್ಲ ಮತ್ತೆ ಅಕ್ಕಿ ಹಿಟ್ಟು ನಾವೇನು ಪೌಡರ್ ಮಾಡಿದೀವಿ ಸಮ ಪ್ರಮಾಣ. ಓಕೆ, ಸಮ ಪ್ರಮಾಣದಲ್ಲೇ ಬೆಲ್ಲ ತಗೊಂಡಿದೀವಿ ನಾವೀಗ. ಕಾದಿದೆ, ಹಾಕೋಬಹುದು. ಅಚ್ಚ ಬೆಲ್ಲ ತಗೋಬೇಕಾ, ಉಂಡೆ ಬೆಲ್ಲ ತಗೋಬೇಕಾ? ಯಾವ್ದಾದ್ರು ತಗೋಬಹುದು. ಬಟ್ ನಾನು ಹೇಳೋದು ಅಚ್ಚ ಬೆಲ್ಲನೇ ಹೇಳಿ. ಹೌದು, ಯಾಕಂದ್ರೆ ಉಪ್ಪು ಬರಲ್ಲ. ಬೆಲ್ಲ ಹಾಕಿದ್ರೆ ಉಪ್ಪು ಬಂದು ಸಿಹಿ ಎಷ್ಟು ಹಾಕಿದ್ರು ಸಿಹಿ ಬರದೆ. ಸಿಹಿ ಪದಾರ್ಥ ಮಾಡ್ಬೇಕಂದ್ರೆ ಸೀನೇ ಇರ್ಬೇಕ್ರಿ. ಸಪ್ ಎಲ್ಲ ಇರಬಾರ್ದು. ಸಪ್ಪೆ ಇದ್ರೆ ಸ್ವೀಟ್ ಅನ್ಸಲ್ಲ ನಿಮಗೆ. ಸ್ವಲ್ಪ ನೀರ್ ಇದಕ್ಕೆ, ಒಂದು ಬೌಲ್ ಬೆಲ್ಲಕ್ಕೆ ಸುಮ್ಮನೆ ಒಂಚೂರು ಬೆಲ್ಲ ಕರಗಷ್ಟು ಅಷ್ಟೇ. ಓಕೆ, ಯಾಕಂದ್ರೆ ಬೆಲ್ಲದಲ್ಲಿ ನೀರಿನಂಶ ಇರುತ್ತೆ, ಬೆಲ್ಲ ನೀರ್ ಬಿಡುತ್ತೆ. ಓಕೆ, ನೋಡಿ ಇವಾಗ ಎಷ್ಟಾಯ್ತು. ಓಕೆ ಓಕೆ, ಬೆಲ್ಲ ಕರಗೋದಕ್ಕೋಸ್ಕರ ಒಂಚೂರು ಹಾಕಿದ್ರೆ ಸಾಕು. ವೆರಿ ಗುಡ್. ಅದು ಇಂಪಾರ್ಟೆಂಟ್. ಆಮೇಲೆ ನೀರು ಹೋಯ್ದ್ಬಿಟ್ರೆ ತೆಳು ಹಾಕ್ಬಿಟ್ರೆ ಎಷ್ಟು ಹಸಿಟ್ ಹಾಕಿದ್ರು ನಮಗೆ ಸಾಕಾಗೋದಿಲ್ಲ. ನೋಡಿ, ಒಂದೇ ಒಂದು ಸ್ವಲ್ಪ ನೀರು ಹಾಕಿದ್ರು ಇಷ್ಟೊಂದು ಪಾಕ ಬಿಡ್ತದಲ್ಲ ಇದು. ಬೆಲ್ಲ ಕರಗ್ಬೇಕಷ್ಟೇ ಇದ್ರಲ್ಲಿ. ಪಾಕ ಕರಗಿದೆ.
ಈ ಪಾಕ ಹೇಳ್ತೀನಿ ಇವಾಗ ಇಷ್ಟು ಬಬಲ್ಸ್ ಬರೋಷ್ಟು ಅಷ್ಟೇ ಗೆಜ್ಜೆ ಪಾಕ ಅಂತ ಹೇಳ್ತಾರೆ. ಗೆಜ್ಜೆ ಪಾಕ ಅಷ್ಟೇ ಜಸ್ಟ್ ಹಿಂಗೆ ಕುದಿ ಬರುವಾಗ ಈ ತರ ನೊರೆ 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 ತರ ಬರುವಾಗ ಈ ಹಿಟ್ಟನ್ನ ನಾವೇನ್ ಮಾಡಿದೀವಿ ಹಸಿ ಹಿಟ್ಟನ್ನ ಅದನ್ನ ಹಾಕೋದು. ಅಕ್ಕಿ ಮತ್ತೆ ಫ್ಲೇಮ್ ಕಡಿಮೆ ಇರ್ಲಿ. ಅಕ್ಕಿ ಮತ್ತು ಕಡಲೆ ಹುರ್ಗಡ್ಲೆನ ಹುರ್ಕೊಂಡು ನಾವೇನ್ ಮಾಡ್ಕೊಂಡಿದೀವಿ ಅದೇ ಅಲ್ಲ ಇದು. ಇದು ನೋಡ್ ಹಾಕೋಬೇಕಾಗುತ್ತೆ. ಕೆಲವೊಂದು ಬೆಲ್ಲ ಜಾಸ್ತಿ ನೀರಿನ ಅಂಶ ಇದ್ದಾಗ ಹಸಿಟ್ ಜಾಸ್ತಿ ಇಡ್ಸುತ್ತೆ. ಹಸಿಟ್ ಎಕ್ಸ್ಟ್ರಾ ಇಟ್ಕೊಂಡಿರ್ಬೇಕು ಯಾವಾಗ್ಲೂ ಇದಕ್ಕೆ. ತಂಬಿಟ್ ಮಾಡೋವಾಗ ಗ್ಯಾಸ್ ಆಫ್ ಮಾಡಿ ಸಹ ಮಿಕ್ಸ್ ಮಾಡ್ಬೋದು ಇದನ್ನ. ಕೆಲವ್ರಿಗೆ ಅಳತೆ ಗೊತ್ತಾಗೋದಿಲ್ಲ ಅಂದ್ರೆ ಸ್ವಲ್ಪ ಬೆಲ್ಲದ ಪಾಕನ ಸೈಡ್ಗೆ ಇಟ್ಕೊಂಡು ಹಸಿಟ್ನ ಎಷ್ಟು ಬೇಕಷ್ಟು ಉಂಡೆ ಬರಷ್ಟು ಬೆರೆಸ್ಕೋಬಹುದು. ಇದೆಲ್ಲ ಟಿಪ್ಸ್ ಅಷ್ಟೇ, ಇಲ್ಲಾಂದ್ರೆ ಇದು ತೆಳುವಾಗ್ಬಿಡ್ತು ಬರ್ಲಿಲ್ಲ. ಏಲಕ್ಕಿ ಪುಡಿ ಇದೆಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಗೊತ್ತಾಗುತ್ತೆ. ಹುರಿದಿರೋದು ಅದೇ ಹೇಳಿದ್ನಲ್ಲ ಫಸ್ಟ್ ನಾನು. ಕಲ್ಸುವಾಗ ಉಂಡೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಬೇಕು ಅಂತ ಅಷ್ಟು. ಹುರುಗಡ್ಲೆ ಇದು ಉಂಡೆಲಿ ಇದೆಲ್ಲ ಕಾಣ್ತಾ ಇರ್ಬೇಕು. ಕಡ್ಲೆಕಾಯಿ ಬೀಜ ಸಿಪ್ಪೆ ತೆಗ್ದಿರೋದು ಹುರಿದು. ಕೊಬ್ಬರಿ ತುರ್ಕೊಂಡಾರ ಹಾಕ್ಬೋದು, ಹಾಗೆ ಕಾಣಿಸ್ತಾ ಇರ್ಲಿ ಅಂದ್ರೆ ಸಣ್ಣಗೆ ಹೆಚ್ಚಿರೋಂಥದ್ದು. ತುರಿದ್ರೆ ಚೆನ್ನಾಗಿರ್ತದೆ. ಇಲ್ಲ ಇಲ್ಲ ಇದು ಹಂಗೆ ಕಾಣಿಸ್ಬೇಕು ನಮ್ಗೆ ಉಂಡೆಲಿ. ಹೌದಾ? ಎಲ್ಲಾನು ಆಯ್ತ್ರಿ. ಅಷ್ಟೇ, ಎಲ್ಲ ಮಿಕ್ಸ್ ಮಾಡಿ ಉಂಡೆ ಕಟ್ಟೋದು. ಇಷ್ಟನಾ ಇದು? ಇಷ್ಟ ಇದು ಹಳೆ ಅಡುಗೆ ಇದು. ಹಬ್ಬಗಳ ಈ ಶಿವರಾತ್ರಿ ಹಬ್ಬದಲ್ಲಿ ಟ್ರೆಡಿಷನಲ್ ಆಗಿ ಇದು ಉಂಡೆ ಮಾಡೇ ಮಾಡ್ತಾರೆ. ಎಣ್ಣೆ ಬೇಕಾ? ತುಪ್ಪನಾ? ತುಪ್ಪದಲ್ಲೇ ಕೈ ತೊಳೆದ್ಬಿಟ್ರಲ್ಲ. ಏನ್ರಿ ಸುಚಿತ್ರ, ಕಟ್ತೀನಿ ಅಂತ ಕಟ್ತಾನೆ ಇದೀರಲ್ರಿ ಇಷ್ಟೊಂದು? ಆಯ್ತು ನೋಡಿ. ಓಹೋ, ಒಳ್ಳೆ ಅದ್ಭುತವಾದ ಉಂಡೆ. ಉಪವಾಸ ಮಾಡಿದಾಗ ಈ ತರ ಒಂದ್ 2 ಉಂಡೆ ತಿಂದ್ರೆ ಇಲ್ಲ. ಸೈಜ್ ಯಾರ್ಯಾರಿಗೆ ಎಷ್ಟು ಬೇಕು, ಕೆಲವರು ದೊಡ್ಡದು ಕಟ್ಟಬೇಕು ಅಂತ ಹೇಳ್ತಾರೆ. ಸ್ಮಾಲ್ ಸೈಜ್ ಅವ್ರವ್ರಿಗೆ ಎಷ್ಟು ಬೇಕು ಆ ಸೈಜ್ ದೊಡ್ಡದು ಕಟ್ಟೋದು. ಆರತಿ ಮಾಡಕ್ಕೆ, ದೇವ್ರ ಮುಂದೆ ಬತ್ತಿಯ ಕಣ್ಸಕ್ಕೆ, ತಿನ್ನಕ್ಕೆಲ್ಲ ದಪ್ಪದ್ ಮಾಡ್ತಾರೇನ್ರಿ? ಹಂಗ ಹೇಳಕ್ ಆಗಲ್ಲ. ನೀವು ಪದ್ಧತಿ ಅವ್ರವ್ರ ಮನೇಲಿ ಹೇಗಿರುತ್ತೆ ಹಾಗೆ ಮಾಡ್ತಾರೆ. ಸ್ಮಾಲ್ ಸೈಜ್ ಬೇಕು ಅನ್ನೋ ಸ್ಮಾಲ್ ಸೈಜ್ ಹಾಕೋಬಹುದು, ಮಾಡ್ಕೋಬಹುದು. ಸಖತ್ತಾಗಿ ಹೇಳ್ತೀರಾ. ಅವಾಗ ನೀವು ಒಂದೊಂಥರ ಚೆನ್ನಾಗಿದೆ. ಇದೇ ತಂಬಿಟ್ ಸೈಜ್ ನಾನು ಅನ್ಕೊಂಡಂಗೆ. ಇನ್ನು ಸ್ವಲ್ಪ ಸಣ್ಣನೇ ಇದ್ರು ಚೆನ್ನಾಗಿರುತ್ತೆ ನೋಡ್ರಿ. ಇಷ್ಟು ದಪ್ಪ ಮಾಡೋದು, ಅದ್ಮೇಲೆ ಬತ್ತಿ ಇಟ್ಬಿಟ್ಟು ದೇವ್ರಿಗೆ ಆರತಿ ಮಾಡಿ. ಹೌದು, ಅದೇ ಹೇಳಿದ್ ನಾನು ತಂಬಿಟ್ ಆರತಿ. ಅದು ಮೆತ್ತಿ ಎಲ್ಲ ಇರಲ್ಲ, ಇದನ್ನ ಉಂಡೆ ಅಂತ ಹೇಳ್ತಾರೆ. ಹೊಡಿದು ಪುಡಿ ಮಾಡ್ಕೊಂಡು ಇದು ಆರದ್ಮೇಲೆ ಗಟ್ಟಿ ಆಗುತ್ತೆ. ಹೌದಾ? ಹಾರ್ಡ್ ಆಗುತ್ತೆ, ಯಾಕಂದ್ರೆ ಅಕ್ಕಿ ಅಲ್ವಾ, ಗಟ್ಟಿ ಬರುತ್ತೆ. ಮತ್ತೆ ಕಳ್ಳೆ ಹಾಕಿರ್ತೀವಲ್ಲ ಅದ್ರಲ್ಲಿ, ಪೌಡರ್ ಆಗಿದೆಯಲ್ಲ, ಉಂಡೆ ಗಟ್ಟಿ ಬರುತ್ತೆ. ಶಿವರಾತ್ರಿ ಸ್ಪೆಷಲ್ ತಂಬಿಟ್ ಉಂಡೆ, ಪುಳಂಗಾಯಿ ಉಂಡೆ ಟೇಸ್ಟ್ ಮಾಡಿ ಹೇಳಿ. ತುಂಬಾ ಅದ್ಭುತವಾಗಿರುವಂತ ಈ ತಂಬಿಟ್ಟು ಸುಮಾರು 8 ದಿನ 10 ದಿನ 15 ದಿನ ಬೀರುಲ್ಲಿ ಇಟ್ಕೊಂಡು ತಿಂತಾ ಇದ್ರು ಕೆಲವ್ರ ಮೇಲೆ. ನಾನು ನೋಡಿದ್ದೀನಿ ಟಿವಿ ಬಾಕ್ಸ್ ಎಲ್ಲ ಇಟ್ಟಿರೋರು. ಆ ಬೀರು ವಾಸನೆ ಎದ್ದು ಬಿಟ್ಟಿರೋದು ತಂಬಿಟ್ಗೆ. ಬಂದಾಗ ತಂಬಿಟ್ಟಿಗೆ ತಾಳ್ಕೊಡ್ತೀನಿ ಅಂತ ಕೊಡೋರು. ಅವೆಲ್ಲ ಮೋಸ್ಟ್ಲಿ ಇರಲ್ಲ, ಯಾಕಂದ್ರೆ ಮಾಡೋದೇ ಕಡಿಮೆ, ಮಾಡಿ ತಿನ್ನೋರೇ ಕಡಿಮೆ. ಇನ್ನು ಬೀರ್ಲಿ ಇಟ್ಕೊಂಡು ತಿನ್ನೋ ಕಾಲ ಎಲ್ಲ ಒಟ್ಟೋಗಿರ್ಬೋದು ಅನ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸುಚಿತ್ರ ಅವರು. ನಮ್ಮ ಫ್ರೆಂಡ್ ಅವ್ರು ಹೇಳ್ತಾರೆ, ಸರ್ ತಂಬಿಟ್ಟು ಇಷ್ಟು ದಪ್ಪ ಇರಬೇಕು ಸರ್ ಅಂತ. ತಂಬಿಟ್ಟು ಅಷ್ಟು ದಪ್ಪ ಇರುತ್ತೇನ್ರಿ? ಅದ್ರ ಮೇಲೆ ಪೂಜೆ ಮಾಡ್ಬಿಡ್ತಾರೆ ಅಷ್ಟೇನೆ. ತಿನ್ನೋ ಸೈಜ್ ಇದು ಸ್ವಲ್ಪ ದಪ್ಪನೇ ಆಯ್ತು ಅನ್ಕೊಂಡಿದ್ದೀನಿ ನಾನು. ನೋ ಪ್ರಾಬ್ಲಮ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾವ ರೀತಿ ಸುಚಿತ್ರ ಇದನ್ನು ಮಾಡಿದ್ರು ಒಂದ್ಸರಿ ತೋರಿಸ್ತೀವಿ. ತಂಬಿಟ್ಟು ಉಂಡೆ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬೆಲ್ಲ, ಸ್ವಲ್ಪ ನೀರು ಹಾಕಿ ಪಾಕ ಮಾಡಿ ನಂತರ ತಯಾರಿಸಿಕೊಂಡ ಅಕ್ಕಿ ಹುರಿಗಡ್ಲೆ ಹಿಟ್ಟು, ಹುರಿಗಡ್ಲೆ, ಕಡಲೆಕಾಯಿ ಬೀಜ, ಒಣಕೊಬ್ಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಗೆ ತುಪ್ಪ ಹಚ್ಚಿಕೊಂಡು ಉಂಡೆ ಕಟ್ಟಿ. ಈಗ ತಂಬಿಟ್ಟು ಉಂಡೆ ಸವಿಯಲು ಸಿದ್ಧ. ತಿನ್ನೋಡದಾ? ತಿಂದು ನೋಡಿ ಹೇಳಿ ಹೆಂಗಿದೆ ಅಂತ. ಯಾವ ತಿಂದ್ರು ಒಂದೇ ಅಂತೀರಾ? ಓಕೆ, ಅಷ್ಟು ಮಾಡಿ ನೀವು ಬೀಲ್ ಇಟ್ಕೊಂಡು ಹೊಟ್ಟೆ ಹಸ್ತಾಗೆಲ್ಲ ತಿಂತಾರಿ. ಇವಾಗೇನೋ ಮೆತ್ತಿಗೆ ನೋಡಿ ಚಾಕ್ಲೇಟ್ ಮುರಿದಂಗಿರುತ್ತೆ. ಆಮೇಲೆ ಒಂದು ವಾರ ಬಿಟ್ಕೊಂಡು 2 ದಿನ ಬಿಟ್ಕೊಂಡು ಸ್ವಲ್ಪ ಗಟ್ಟಿ ಆಗೋಯ್ತಲ್ಲಪ್ಪ, ಏನೋ ಮಿಸ್ಟೇಕ್ ಆಗಿರ್ಬೋದು ಅನ್ಕೋಬೇಡಿ. ಅದು ಹಂಗೇನೇ ಇರೋದು. ಅದು ಅಕ್ಕಿ ಹಾಕಿರ್ತೀವಲ್ಲ, ಗಟ್ಟಿ ಬರುತ್ತೆ. ಗಟ್ಟಿ ಇದ್ರೂ ರುಚಿ ಚೆನ್ನಾಗಿ ಇರುತ್ತೆ. ಟೆಸ್ಟ್ ಮಾಡ್ಬೋದು, ಯಾರಿಗಾರ ಹೊಡೆದ್ಬೇಕಂದ್ರೆ. ಗಟ್ಟಿ ಇರುತ್ತೆ, ಹಾರ್ಡ್ ಆಗುತ್ತೆ. ಅದು ಆಗುತ್ತೆ, ಅದು ಮಾಡಿರೋ ಮಿಸ್ಟೇಕ್ ಅಲ್ಲ ರೀ, ಹಾರ್ಡ್ ಆಗುತ್ತೆ. ಏನ್ ಸುಚಿತ್ರ? ಹೌದು, ಅದು ಬರೋದೇ ಹಾಗೆ.
ಆಮೇಲೆ ಕಲ್ಗಿಲ್ ತೊಗೊಂಡು ನೋಡ್ಕೊಂಡು ಇದನ್ನ ಬಾಯ್ಲಿ ಹಿಂಗೆ ಹಾಕೊಂಡು ಒಂದು ತೆಂಗಿನಕಾಯಿ ಹೊಡೆದಿಟ್ಕೊಂಡು ಪಕ್ಕದಲ್ಲಿ ಒಂದು ತೆಂಗಿನಕಾಯಿನ ಬಾಯ್ಲಿ ಹಿಂಗೆ ಹಾಕೊಂಡ್ರೆ ಅದ್ಭುತವಾಗಿರುತ್ತೆ. ಶಿವರಾತ್ರಿಗೂ ಒಳ್ಳೆ ಮಜಾ ಸಿಗುತ್ತೆ. ಸಖತ್ತಾಗಿದೆ. ನೀವು ಟ್ರೈ ಮಾಡಿ. ಸುಚಿತ್ರಾ, ನೆಕ್ಸ್ಟ್ ಏನು ಮಾಡ್ತೀರಾ? ಇವಾಗ ಗ್ರೇಪ್ ಸೀಸನ್ ಇದೆ, ಮತ್ತೆ ಫಲಹಾರ ತಿಂತಾರೆ, ಜೊತೆಗೆ ಸ್ವಲ್ಪ ಕುಡಿಯಕ್ಕೆ ತಂಪಾಗಿ ಕುಡಿಬೇಕಲ್ಲ. ಒಂದು ಸ್ಕ್ವಾಶ್ ತೋರ್ಸೋಣ ಅಂತ ಇದೀನಿ. ಜ್ಯೂಸ್, ಗ್ರೇಪ್ ಜ್ಯೂಸ್ ಮತ್ತೆ ಶಿವರಾತ್ರಿಗೆ. ಓಕೆ, ತಗೊಂಬನ್ನಿ ಹೋಗಿ ನೀವು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಚಿತ್ ಅವರು ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ತಾ ಇದ್ದಾರೆ. ಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಆಲೂಗಡ್ಡೆಯನ್ನು ಹಾಕಿ ಮಾಡುವಂತ ಅವಲಕ್ಕಿ ಬಾತನ್ನ ತೋರಿಸಿದ್ದಾರೆ, ಜೊತೆಗೆ ತಂಬಿಟ್ಟು ಉಂಡೆಯನ್ನ ತೋರಿಸಿದ್ದಾರೆ. ಈಗ ವಿಶೇಷವಾದ ಅಡುಗೆ ತೋರಿಸಿ ಮುಳ್ಳಿ ಅಂತ ಬಂದಿದ್ದಾರೆ. ವಿಶೇಷವಾದ ಅಡುಗೆ ಏನು ಅಂತ ನಾನೇ ತಿಳಿಸ್ತಾ ಇದ್ದೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಶೇಷಕ್ಕೆ ಬೆಂಗಳೂರಿನ ಪ್ರತಿಷ್ಠಿತ ಕೇಬಲ್ ಆಪರೇಟರ್ ಒಬ್ಬರಾದಂಥ ಅನುಷ್ ಸ್ಯಾಟಲೈಟ್ನವರು, ಮುರಳಿಯವರೇ, ನಮ್ಮ ತೋಟದಿಂದ ನಿಮಗೆ ಒಳ್ಳೆ ದ್ರಾಕ್ಷಿನ ಕಳಿಸ್ತೀವಿ ನಿಮಗೆ. ಆ ದ್ರಾಕ್ಷಿಲಿ ಏನಾದ್ರು ಸ್ಕ್ವಾಶೋ ಅಥವಾ ಇನ್ನೇನೋ ಮಾಡೋದು ತೋರಿಸ್ಕೊಡಿ ನಿಮ್ಮ ಒಗ್ಗರಣೆ ಡಬ್ಬಿಲಿ ಅಂತ ಬಿಜಾಪುರದಲ್ಲಿ ಅವ್ರದ್ದು ತೋಟ ಇದೆ. ಉತ್ನಾಳ ಅಂತ ಒಂದು ಬಿಜಾಪುರದಿಂದ 5 ಕಿಲೋಮೀಟರ್ ದೂರದಲ್ಲಿ ಒಂದು ಊರಿದೆ. ಅಲ್ಲಿ ಸುಮಾರು 150ರಿಂದ 200 ಎಕರೆಯಲ್ಲಿ ಅದ್ಭುತವಾದಂಥ ದ್ರಾಕ್ಷಿನ ಬೆಳೀತಾರೆ. ಈ ದ್ರಾಕ್ಷಿನೇ ಅವರು ಒಣ ದ್ರಾಕ್ಷಿಗಳಾಗಿ ಕನ್ವರ್ಟ್ ಮಾಡ್ತಾರೆ. ಯಾವುದೇ ದ್ರಾಕ್ಷಿ ತೊಗೊಂಡು ತಿಂದಿರೋಳಿಗೆ ಹುಳಿ ಅನ್ನೋ ಸೀನೆ ಇರೋದಿಲ್ಲ. ಹೆಂಗಿದ್ರು ಹಣ್ಣು ಹಂಪ್ಲೆ ತಿನ್ನಬೇಕು ಶಿವರಾತ್ರಿ ಹಬ್ಬದ ದಿನ. ಇನ್ಯಾಕೆ ತಡ, ದ್ರಾಕ್ಷಿ ಕಾಲ ಬೇರೆ ಶುರುವಾಗಿದೆ. 150 ರೂಪಾಯಿಂದ ಶುರುವಾಗಿ ಇವಾಗಲೇ 40, 50, 30 ರೂಪಾಯಿ ಕೆಜಿಗೆ ಒಳ್ಳೊಳ್ಳೆ ದ್ರಾಕ್ಷಿಗಳು ಸಿಗ್ತಾ ಇದೆ. ಇಂಥ ದ್ರಾಕ್ಷಿ ಸಿಗುವಂಥ ಕಾಲದಲ್ಲಿ ಶಿವರಾತ್ರಿ ಬಂದಾಗ ದ್ರಾಕ್ಷಿಲಿ ಏನು ಮಾಡ್ತಾರೋ ಸುಚಿತ್ರಾ ಗೊತ್ತಿಲ್ಲ. ಸುಚಿತ್ರಾ ಹೇಳಿ. ದ್ರಾಕ್ಷಿಲಿ ಅಂದ್ರೆ ಎಲ್ಲರಿಗೂ ಸಾಮಾನ್ಯವಾಗಿ ಜ್ಯೂಸ್ ಮಾಡ್ಕೊಂತಾರೆ. ಹೌದು. ಬಟ್ ಯಾರ ಬಂದಾಗ ಅರ್ಜೆಂಟ್ ಆಗಿ ಜ್ಯೂಸ್ ಅನ್ನಲ್ಲ, ವೈನ್ ಮಾಡ್ಕೊಂಡ್ಬಿಡ್ತಾರೆ. ವೈನ್ ಮಾಡ್ತಾರೆ. ಮತ್ತೆ ಗ್ರೇಪ್ ಜ್ಯೂಸ್ ಮನೇಲಿ ಮಾಮೂಲಿಯಾಗಿ ಮಾಡೋದು ಗೊತ್ತಿರುತ್ತೆ. ಇನ್ನೇನು ಇವಾಗ ಸಮ್ಮರ್ ಹತ್ರ ಬರ್ತಾ ಇದೆ, ಇವಾಗ ಗ್ರೇಪ್ ಸೀಸನ್. ಸ್ಕ್ವಾಶ್ ನ ಹ್ಯಾಂಡಿಯಾಗಿ ಮಾಡಿ ಇಟ್ಕೊಂಡಾಗ ಮನೆಗೆ ಯಾರು ಬಂದ್ರು ಅಂದ ತಕ್ಷಣ ಏನು ಮಾಡೋದೇ ಬೇಡ, ಗ್ಲಾಸ್ ಹಾಕಿ ನೀರ್ ಆಡ್ ಮಾಡ್ಕೊಟ್ರೆ ಆಗುತ್ತೆ ಗ್ರೇಪ್ ಸ್ಕ್ವಾಶ್. ಇಷ್ಟೇ. ಓಕೆ ಸುಚಿತ್ರಾ, ಮಾಡಕ್ಕೆ ಏನೇನು ತಂದಿದ್ದೀರಾ? ಗ್ರೇಪ್ ಸ್ಕ್ವಾಶ್ ಬೇಕಾಗುವ ಸಾಮಗ್ರಿಗಳು: ಸೀಡ್ಲೆಸ್ ಕಪ್ಪು ದ್ರಾಕ್ಷಿ, ಸಕ್ಕರೆ, ಲೆಮನ್ ಸಾಲ್ಟ್, ಸೋಡಿಯಂ ಬೆಂಜೋಯೇಟ್ ಪ್ರಿಸರ್ವೇಟಿವ್. ಓಕೆ, ಶುರು ಮಾಡೋಣ. ಅದಕ್ಕೇನು ಕೊಡ್ಲಿ ನಿಮಗೆ? ಫಸ್ಟ್ ಒಂದು ಬೌಲ್ ಕೊಡಿ. ಒಂದು ತಿನ್ನೋರಿ, ತುಂಬಾ ಚೆನ್ನಾಗಿದೆ. ಪರ್ಲ ತಿನ್ರಿ, ಎಷ್ಟಿದೆ ನೋಡ್ರಿ. ಹೌದು, ಇದು ಸಾಕಾಗ್ಬೋದು. ಅದು ಇರ್ಲಿ. ಫಸ್ಟ್ ಒಂದು ಬೌಲ್ ಕೊಡ್ತೀವಿ. ಸ್ವಲ್ಪ ಗ್ರೇಪ್ಸ್ ನ ತೊಳ್ಕೋಬೇಕಾ? ಇಲ್ಲ, ವಾಶ್ ಆಗಿದೆ. ಓಕೆ. ಮತ್ತೆ ಇನ್ನೊಂದು ಹೇಳ್ತೀನಿ, ಗ್ರೇಪ್ಸ್ ಯಾವಾಗಲೂ ತುಂಬಾ ಫುಲ್ ಆಫ್ ಇದಿರುತ್ತೆ ಕೆಮಿಕಲ್ಸ್. ಓಕೆ. ಕ್ಲೀನ್ ಆಗಿ ವಾಶ್ ಮಾಡಬೇಕು ತಿನ್ನಕ್ಕಿಂತ ಮುಂಚೆ. ಓಕೆ. ಗ್ರೇಪ್ಸ್ ಹಾಗೆ ಯಾವತ್ತೂ ಬಾಯಿಗೆ ಹಾಕೋಬಾರ್ದು ಯಾರೇ ಆದ್ರೂ. ಓಕೆ. ಫಸ್ಟ್ ಇದ್ರಿಂದ ಗ್ರೇಪ್ಸ್ ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡ್ರೆ ಏನಾಗುತ್ತೆ, ಬೇಗ ಬೇಯುತ್ತೆ. ಓಕೆ. ಅದರಲ್ಲಿ ಇರೋಂಥ ರಸಗಳು ಏನಿದೆ ಅದು ಆಚೆ ಬರುತ್ತೆ. ಓಕೆ. ಓಹೋ ಹೋ ಹೋ ಹೋ, ನಮ್ಗೆ ಗೊತ್ತಿಲ್ವಲ್ಲ. ಬಟ್ ನಾವು ಅನ್ಕೊಳ್ತೇವೆ ವೈನ್ ಗೀನ್ ಮಾಡ್ಬೇಕಂದ್ರೆ ಕಾಲೆಲ್ಲ ತುಳಿತಾರೆ ಅಂತ ಕೇಳಿದ್ವಿ. ಬಟ್ ನಾವೇನು ನೋಡಿಲ್ಲ ಅದನ್ನ. ಇಲ್ಲ, ಹಾಗೆ ಹೋಲಾಗ ಹಾಕ್ಬಿಟ್ರೆ ತುಂಬಾ ಟೈಮ್ ತಗೊಳುತ್ತೆ ಅದು ಇದಾಗುತ್ತೆ. ಓಕೆ. ಬೇಕು. ತುಂಬಾ ಸಿಹಿದೆಯಲ್ಲ ಇದು. ಇದು ಸೀಡ್ಲೆಸ್ ಅಲ್ಲ, ಇದು ಸೀಡ್ಲೆಸ್ ಗ್ರೇಪ್ಸ್. ಯಾಕಂದ್ರೆ ಈ ಸೀಡ್ಲೆಸ್ ದ್ರಾಕ್ಷಿ ಇದನ್ನೇ ನಾವು ಒಣ ದ್ರಾಕ್ಷಿಯಾಗಿ ಕನ್ವರ್ಟ್ ಮಾಡ್ತಾರೆ. ದೊಡ್ಡ ದೊಡ್ಡ ಟ್ರೇಗಳು ಇದನ್ನು ತುಂಬಿಸಿ ಟೆಂಪ್ರೇಚರ್ ಫಿಟ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ ಆಗಿ ನಿಮಗೆ ಒಣ ದ್ರಾಕ್ಷಿಗಳಾಗಿ ಕನ್ವರ್ಟ್ ಆಗುತ್ತೆ. ದ್ರಾಕ್ಷಿನ ಹಾಕ್ತಾ ಇದ್ದೀನಿ. ಓಕೆ. ಈ ಸ್ಟವ್ ಹಚ್ಬೇಕಾ? ಅಂದ್ರೆ ನೀರು ಹಾಕ್ತಾ ಇದನ್ನ ಕುದಿಸ್ಕೊಳ್ತೀವಾ? ಕುದಿಸ್ಕೋಬೇಕು. ಅದರಲ್ಲಿರೋ ನೀರೇ ಸಾಕು, ರಸ ಸಾಕು. ಒಂದು ಸ್ವಲ್ಪ ಹಾಕಿ. ನೀರು ಅಲ್ಲೇ ಇದೆ ನೋಡಿ. ದ್ರಾಕ್ಷಿನ ಬೇಯಿಸ್ಕೋಬೇಕು. ಓಹೋ. ಯಾಕಂದ್ರೆ ಸ್ಟೋರ್ ಮಾಡಿ ಇಟ್ಕೋಬೇಕಲ್ಲ ನಾವು. ಓಕೆ ಓಕೆ ಓಕೆ. ಅದರಿಂದ ದ್ರಾಕ್ಷಿನ ಬೇಯಿಸ್ಕೋಬೇಕು. ಇನ್ನೊಂದು ಕಡೆ ನಾವು ಶುಗರ್ ಸಿರಪ್ ಮಾಡ್ಕೊಳ್ಬೇಕು. ಪಾಕ ಏನು ಇಲ್ಲ ಇದಕ್ಕೆ. ಸ್ಕ್ವಾಶ್ ಆಗಿರೋದ್ರಿಂದ ಶುಗರ್ನ ಜಸ್ಟ್ ಮೆಲ್ಟ್ ಮಾಡ್ಕೋಬೇಕು. ಅದು ಶುಗರ್ ಸಿರಪ್ ಕರಗಬೇಕು, ಸಕ್ಕರೆ ಅಷ್ಟೇ. ಇಲ್ಲಿ 1 kg ಗ್ರೇಪ್ಸ್ ತಗೊಂಡ್ರೆ ನಾವು, ನಾನು ಪ್ರಮಾಣ ಹೇಳ್ತೀನಿ, ಶುಗರ್ ಈಕ್ವಲ್ ಕ್ವಾಂಟಿಟಿ, ಡಿಪೆಂಡ್ಸ್ ಆನ್ ದ ಸ್ವೀಟ್ನೆಸ್ ಆಫ್ ದಿ ಗ್ರೇಪ್ಸ್. ಅಂದ್ರೆ ನಾವ್ ಯಾವ್ದೋ ಜ್ಯೂಸ್ ಕೊಡ್ಬೇಕಂದ್ರೆ ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ. ಬರೀ ನೀರಲ್ಲಿ ಮಿಕ್ಸ್ ಮಾಡಿ ಕೊಡ್ತಾರೆ, ಮಿಕ್ಸ್ ಮಾಡಿ ಕೊಡೋದು. ಸ್ಕ್ವಾಶ್ ಮಾಡ್ಕೊಳ್ಳೋ ಅಳತೆನೂ ಗೊತ್ತಾಗಬೇಕು. ಓಕೆ. 1 kg ಗ್ರೇಪ್ಸ್ ತಗೊಂಡ್ರೆ 1 kg ಅಷ್ಟು ಸಕ್ಕರೆ, ಅಥವಾ ತುಂಬಾ ಹುಳಿ ಇದ್ರೆ 1/4 kg ಅಷ್ಟು. ಇದು ಕೆಟ್ಟು ಸಿಹಿಬಿಡಿ. ಸ್ವೀಟ್ ಇರೋದ್ರಿಂದ ಕಡಿಮೆ ಹಾಕೋಬಹುದು. ಓಕೆ ಓಕೆ ಓಕೆ. ಹುಳಿ ಇದ್ದ ಇದರಲ್ಲಿ ಸಕ್ಕರೆ ಪ್ರಮಾಣನ ಜಾಸ್ತಿ ಹಾಕೋಬೇಕಾಗುತ್ತೆ. ಓಕೆ 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 ಓಕೆ. 1 ಬೌಲ್ ಅಷ್ಟು ತಗೊಂಡಿದ್ದೀನಿ. ಓಕೆ. 1 ಬೌಲ್ ಅಷ್ಟು ಸಕ್ಕರೆ ತಗೊಂಡಿದ್ದೀರಾ? ಸಕ್ಕರೆ ಅಷ್ಟು ಈಕ್ವಲ್ ಕ್ವಾಂಟಿಟಿ. ಓಎಸ್. ನೀರು ಹಾಕಿ ಶುಗರ್ ಸಿರಪ್ ಮಾಡ್ಕೋಬೇಕು. ಎಷ್ಟು ಹಾಕೋಬೇಕು ಇದನ್ನ? 1 ಬೌಲ್ ಹಾಕ್ತಾ ಇದ್ದೀನಿ. 1 kg ತಗೊಂಡಾಗ 1 ಲೀಟರ್ ನೀರು ಬೇಕಾಗುತ್ತೆ. ಓಕೆ. 1 kg ದ್ರಾಕ್ಷಿ ತಗೊಂಡಿದ್ರೆ 1 kg ಅಷ್ಟು ಸಕ್ಕರೆ.
ದ್ರಾಕ್ಷಿ ಚೆನ್ನಾಗಿ ಬೇಯಬೇಕು, ಯಾಕಂದ್ರೆ ಲಾಂಗ್ ಟೈಮ್ ಇರಬೇಕು ನಮಗೆ. ಓಕೆ 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 ಓಕೆ. ಇವಾಗ ಬೆಂಗಳೂರಲ್ಲೆಲ್ಲ ಮುರಳಿಯವ್ರೆ ಅರೇಬಿಯನ್ ಪಲ್ಪಿ ಜ್ಯೂಸ್ ಅಂತ ತುಂಬಾ ಫೇಮಸ್ ಆಗಿದೆ. ಏನದು? ಇದಂದ್ರೆ ಸೇಮ್ ಆಗುತ್ತೆ ಪ್ರೊಸೀಜರ್ ಅಂತ ಹೇಳಿ ನಾನು ಇದ್ ಮಾಡಿದೆ. ಏನಂದ್ರೆ ಹೀಗೆ ದ್ರಾಕ್ಷಿನ ಬೇಯಿಸ್ಕೋಬೇಕು. ಆಯ್ತು. ಬೇಯಿಸ್ಕೊಂಡಾಗ ನೀವು ವಿತ್ ಸೀಡ್ ತಗೊಂಡಾಗ ಏನಾಗುತ್ತೆ, ಸೀಡ್ಲೆಸ್ ಅರ ತಗೋಬಹುದು, ವಿತ್ ಸೀಡ್ ಅರ ತಗೋಬಹುದು. ಚೆನ್ನಾಗಿ ಬೇಯಿಸಿದಾಗ ಸೀಡ್ಸ್ ಎಲ್ಲ ಕೆಳಗಡೆ ಹೋಗುತ್ತೆ, ಸಿಪ್ಪೆ ಎಲ್ಲ ಮೇಲ್ ಬರುತ್ತೆ, ಪಲ್ಪ್ ಕೆಳಗಡೆ ಮಧ್ಯದಲ್ಲಿ ಉಳಿಯುತ್ತೆ. ಅವಾಗ ಸಿಪ್ಪೆ ಅಷ್ಟು ಬೇಯಿಸ್ಬೇಕು. ಸಿಪ್ಪೆಗಳನ್ನ ಸ್ವಲ್ಪ ತಗೊಂಡು ಗ್ರೈಂಡ್ ಮಾಡ್ಕೊಂತೀವಿ. ಮತ್ತೆ ಪಲ್ಪಿನ ಹಾಗೆ ಜ್ಯೂಸ್ಗೆ ಆಡ್ ಮಾಡ್ಕೊಂತೀವಿ. ಅದೇ ಅರೇಬಿಯನ್ ಪಲ್ಪಿ ಜ್ಯೂಸ್. ಅದು ತುಂಬಾ ಇವಾಗ ಬೆಂಗಳೂರಲ್ಲಿ ಜಾಸ್ತಿ ಫೇಮಸ್ ಆಗಿದೆ. ಮೋಸ್ಟ್ಲಿ ಅರಬಲ್ ಹಂಗೆ ಕುಡಿಯೋದಿಲ್ಲ ಅಂತ ಕಾಣುತ್ತೆ, ಹೆಸರು ಮಾತ್ರ ಇಟ್ಬಿಟ್ಟಿರ್ತೀವಿ ನಾವು ಯಾವಾಗ್ಲೂ. ಇಲ್ಲ, ಅದನ್ನ ತುಂಬಾ ಇಷ್ಟಪಡ್ತಾ ಇದ್ದಾರೆ ಈಗ ಜನ. ಓಕೆ. ಪಲ್ಪಿ ಜ್ಯೂಸ್ ಅಂದ್ರೆ ನಥಿಂಗ್ ಬಟ್ ವಿತ್ ಪಲ್ಪ್ ಅಷ್ಟೇ. ಮತ್ತೆ ಸಿಪ್ಪೆಗಳನ್ನ ವೇಸ್ಟ್ ಮಾಡಿದಿರಾ ಗ್ರೈಂಡ್ ಮಾಡಿ ಅದನ್ನ ಆಡ್ ಮಾಡ್ಕೊಳ್ಳೋದು. ಅದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್. ಅದು ಪಲ್ಪ್ನ ಸಪರೇಟ್ ಮಾಡ್ಕೋಬೇಕು, ಸಿಪ್ಪೆನ ಸಪರೇಟ್ ಮಾಡ್ಕೋಬೇಕು. ಅಂತೂ ಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಶಕುಂತಲಂ ಅವರ ತೋಟದಿಂದ ಬಂದಿರತಕ್ಕಂಥ ದ್ರಾಕ್ಷಿಯಲ್ಲಿ ಯಾವ ರೀತಿ ಸ್ಕ್ವಾಶ್ ಅನ್ನ ಮಾಡಿಕೊಂಡು ಒಂದು ತಿಂಗಳಾಂಗಟ್ಲೆ ವರ್ಷಾಂಗಟ್ಲೆ ಇಟ್ಕೊಂಡು ಅದನ್ನು ಕುಡಿಬೋದು. ಅದು ಬೇಸಿಗೆಗಾಲ ಶುರು ಆಗೋಯ್ತ್ರಿ, ಶುರು ಆಗ್ತಾ ಇದೆ ಅಲ್ಲ, ಶುರು ಆಗೋಯ್ತು. ಮನೆಗೆ ಎಲ್ಲರೂ ಬರ್ತಾ ಇರ್ತಾರೆ, ರೆಡಿಮೇಡ್ ಜ್ಯೂಸ್ ತಗೊಂಡು ಬರೋದಕ್ಕಿಂತ ಕಡಿಮೆ ಹಣ್ಣೆಲ್ಲ ತುಂಬ ಚೀಪಲ್ಲಿ ಸಿಗ್ತಾ ಇದೆ ಬೆಂಗಳೂರಲ್ಲಿ. ಈ ಹಣ್ಣನ್ನು ಹಾಕಿ ನೀವು ಮನೇಲಿ ಮಾಡಿ ಒಂದು ಬಾಟಲ್ ತುಂಬಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಮನೆಗೆ ಯಾರು ಬಂದರೆ ಅದನ್ನ ಒಂದು ಸ್ವಲ್ಪ ಹಾಕ್ತಾ ಇಷ್ಟು ನೀರು ಮಿಕ್ಸ್ ಮಾಡಿದ್ರೆ ಒಳ್ಳೆ ಜ್ಯೂಸ್ ಆಗುತ್ತೆ. ಕುಡಿದವ್ರಿಗೂ ಖುಷಿ ಆಗುತ್ತೆ, ಕೊಟ್ಟವ್ರಿಗೂ ಖುಷಿ ಆಗುತ್ತೆ. ಇಲ್ಲಿ ಇದು ಲೆಮನ್ ಸಾಲ್ಟ್ ಇದು. ಓಕೆ, ಅದನ್ನ ಹಾಕ್ತಾ ಇದೀನಿ. ಹಾಕಿ 1/4 ಚಮಚ, ಒಂದು ಬೌಲ್ ಇದಷ್ಟೊತ್ತಿಗೆ. ಲೆಮನ್ ಸಾಲ್ಟ್ ಏನಕ್ಕೆ ಹಾಕೋದಿಲ್ಲ? ಇದು ಸಿಟ್ರಿಕ್ ಆಸಿಡ್ ಅಂತಾನು ಹೇಳ್ತೀವಿ. ಓಕೆ. ಇದೊಂಥರ ಫ್ಲೇವರ್ ಕೊಡುತ್ತೆ, ನಿಮಗೆ ರುಚಿನೂ ಬರುತ್ತೆ ಇದರಲ್ಲಿ. ಇದು ಪ್ರಿಸರ್ವೇಟಿವ್ ಕೆಲಸ ಮಾಡುತ್ತಾ? ಪ್ರಿಸರ್ವೇಟಿವ್ ಆಗ ಕೆಲಸ ಮಾಡುತ್ತೆ. ನಿಂಬೆ ಉಪ್ಪು ಅಂತ ಹೇಳ್ತೀವಲ್ಲ. ಓಕೆ, ನಿಂಬೆ ಉಪ್ಪು ಸಿಗುತ್ತೆ, ಎಲ್ಲ ಸ್ಟೋರ್ಸ್ ಅಲ್ಲೂ ಸಿಗುತ್ತೆ ಇದು. ಓಕೆ. ಇಲ್ಲಿ ಪಾಕ ಏನು ಬರಬೇಕಾಗಿಲ್ಲ. ಓಕೆ. ಜಸ್ಟ್ ಸಿರಪ್ ಮಾಡ್ಕೋಬೇಕು, ಸಕ್ಕರೆ ಪೂರ್ತಿಯಾಗಿ ಕರಗಬೇಕು ನೀರು, ಸ್ವಲ್ಪ ಒಂಚೂರು ಗಟ್ಟಿ ಬರ್ಬೇಕು ಅಷ್ಟೇ. ಓಕೆ. ಇಲ್ಲಿ ದ್ರಾಕ್ಷಿ ಬೇಯ್ತಾ ಇದೆ. ಓಕೆ ಓಕೆ ಓಕೆ. ದ್ರಾಕ್ಷಿ ಕಲರ್ ನೋಡಿ ಹೆಂಗ್ ಬಂತು ರೀ. ಹೌದು, ನೀವು ಬೇಯಿಸಿದಾಗ ನೀವು ಸುಮ್ಮನೆ ಹಾಗೆ ಗ್ರೈಂಡ್ ಮಾಡಿ ಜ್ಯೂಸ್ ಮಾಡಿದಾಗ ಅದು ಬೇರೆ ಕಲರ್ ಬರುತ್ತೆ, ಈಗ ಬೇಯಿಸಿ ಮಾಡೋ ಕಲರ್ ಅದು ಬೇರೆ ತರ ಬರುತ್ತೆ. ಓಕೆ, ಬಟ್ ಇದು ಉಪಯೋಗ ಬಿಡಿ ಸುಚಿತ್ರಾ, ಯಾಕಂದ್ರೆ ಎಲ್ಲರೂ ಮಲ್ಲಿ ಮಾಡಿಟ್ಕೊಂಡು ನೀವು ಲಾಸ್ಟ್ ಟೈಮ್ ಜಾಮ್ ತೋರಿಸಲು ತುಂಬಾ ಜನ ಖುಷಿ ಪಟ್ರು, ಈಗ ಸ್ಕ್ವಾಶ್ ತೋರಿಸಲು ಖುಷಿ ಪಡ್ತಾರೆ. ಯಾಕಂದ್ರೆ ಬೇಸಿಗೆಲ್ಲ ಶುರು ಆಯ್ತು, ಬೇಸಿಗೆ ಶುರು ಆಗುತ್ತೆ. ಎಷ್ಟು ಬಾಟಲ್ ತಂದ್ಕೊಡ್ಬೇಕು ಮನೆಗೆ ಬಂದವರಿಗೆಲ್ಲ. ಮನೆಗೆ ಬರ್ತಾರೆ, ಯಾರು ಬಂದ ತಕ್ಷಣ ಅವ್ರ ಹತ್ರ ಮಾತಾಡ್ಬೇಕು. ಜ್ಯೂಸ್ ಮಾಡಕ್ ಹೋದ್ರೆ ಅದೇ ಒಂದಷ್ಟು ಹಿಡಿಯುತ್ತೆ. ಸ್ಕ್ವಾಶ್ ಇದ್ರೆ ಇದು ಏನಂದ್ರೆ ಹೇಳ್ತೀನಿ ಮೆಜರ್ಮೆಂಟ್, 1/4 ಗ್ಲಾಸ್ ಸ್ಕ್ವಾಶ್ ಹಾಕಿದ್ರೆ 3/4 ಭಾಗ ನೀರು. 30 ml ನೀವು ಇದನ್ನ ಸ್ಕ್ವಾಶ್ ಹಾಕಿದ್ರೆ ಫುಲ್ ಗ್ಲಾಸ್ ತುಂಬಾ ನೀರು ಹಾಕಬೇಕು. 3/4 ಭಾಗ ನೀರು ಹಾಕಿದ್ರೆ ಸಾಕು. ಸುಮ್ಮನೆ ಅವ್ರು ಕೂತಿದ್ದಾಗ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರೆ ತಣ್ಣಗಿರುತ್ತೆ. ಇದು ಐಸ್ ಕ್ಯೂಬ್ಸ್ ಹಾಕಿ ಕೊಡಬಹುದು. ಎಸ್ 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 ಎಸ್, ತುಂಬಾ ಜನಕ್ಕೆ ಉಪಯೋಗ ಖಂಡಿತವಾಗ್ಲೂ ಆಗುತ್ತೆ. ನೀವೇ ನಿಮ್ಮ ಮನೆಯಲ್ಲೇ ಮಾಡಿರುವಂತ ಜ್ಯೂಸ್ನ ನಿಮ್ಮ ಮನೆಯವರಲ್ಲಿ ಯಾರು ಬಂದಾಗ ಕೊಟ್ಟಾಗ ಬಹಳ ಖುಷಿ ಪಡ್ತಾರೆ ಅವ್ರನ್ನು ಕೂಡ. ಇದು ದ್ರಾಕ್ಷಿ ಬೆಂದಿದೆ, ಆಫ್ ಮಾಡಿ. ದ್ರಾಕ್ಷಿ ಬೆಂದಿದೆ, ಇದು ಬೆಂದಿದೆ. ಇದು ಸಾಕು, ಸಕ್ಕರೆ ಕರಗಬೇಕು. ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತೀರಾ? ಇಲ್ಲ, ಲಾಸ್ಟ್ ಅಲ್ಲಿ ಮಿಕ್ಸ್ ಮಾಡ್ತೀನಿ. ತಣ್ಣಗಾಗ್ಬೇಕು ಇವಾಗ, ಎರಡು ತಣ್ಣಗಾಗ್ಬೇಕು. ಆಫ್ ಮಾಡ್ಬಿಡ್ಲಾ? ಓಕೆ, ಇದೆರಡು ತಣ್ಣಗಾಗ್ಬೇಕು. ದ್ರಾಕ್ಷಿ ಏನ್ ಬೆಂದಿರುತ್ತೆ ನಾವು ಇಮಿಡಿಯೇಟ್ ಅದನ್ನ ಗ್ರೈಂಡ್ ಮಾಡಬಾರ್ದು, ಹುಳಿ ಜಾಸ್ತಿ ಆಗುತ್ತೆ. ಗ್ರೈಂಡ್ ಬೇರೆ ಮಾಡ್ಬೇಕಾ ನಾವು? ಹೌದು, ಸ್ಕ್ವಾಶ್ ಆಗ್ಬೇಕಲ್ಲ ನಿಮ್ಗೆ. ತಣ್ಣಗಾದ್ಮೇಲೆ ಅದನ್ನ ರುಬ್ಕೋಬೇಕು. ಇದೆಲ್ಲ ತಣ್ಣಗಾಗ್ಲಿ ರೀ, ಅದನ್ನ ಹೊಸ ರೀತಿ ಹಣ್ಣುಗಳು ತಿನ್ಬೋದು ಶಿವರಾತ್ರಿ ಹಬ್ಬಕ್ಕೆ. ಅದೇನೋ ಹಣ್ಣಿಂದ ಏನೋ ಮಾಡ್ತೀವಿ. ಹಣ್ಣಂದ್ರೆ ಸುಮ್ನೆ ಹಾಗೆ ಹಣ್ಣು ತಿನ್ನಕ್ಕೂ ಬೇಜಾರಾಗುತ್ತೆ, ಅದರಿಂದ ಸ್ವಲ್ಪ ಕ್ರೀಮಿ ಫ್ರೂಟ್ಸ್ ಅಂತ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅಂದ್ರೆ ಆಗುತ್ತೆ ಫಲಹಾರ, ಅದ್ರ ಜೊತೆ ಜ್ಯೂಸ್, ಅದ್ರ ಪಕ್ಕ ಒಂದು ಉಂಡೆ, ಅದ್ರ ಪಕ್ಕ ಒಂದು ಅವಲಕ್ಕಿ ಬಾತು, ಒಳ್ಳೆ ಸಖತ್ ಉಪವಾಸ ನಾನಂತುವೆ. ವೆರಿ ಗುಡ್. ಅದಕ್ಕೆ ಸ್ವಲ್ಪ ತಣ್ಣಗಾಗ್ಲಿ, ಅದೇನೋ ಇದು ಮಾಡ್ತೀನಿ ಕ್ರೀಮಿ ಫ್ರೂಟ್ಸ್. ಕ್ರೀಮಿ ಫ್ರೂಟ್ ಮಾಡಕ್ಕೆ ಫ್ರೂಟ್ಸ್ ಎಲ್ಲ ತಗೊಂಡು ಹೋಗಿ. ಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಸುಚಿತಾ ಅವ್ರು ಬಂದು ಅದ್ಭುತವಾದಂಥ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇದ್ದಾರೆ, ಪಾನೀಯಗಳನ್ನ ತೋರಿಸ್ತಾ ಇದ್ದಾರೆ, ಹಣ್ಣುಗಳ ವೆರೈಟಿಗಳನ್ನ ತೋರಿಸ್ತಾ ಇದ್ದಾರೆ. ಓಕೆ, ಈಗ ತಾನೇ ಸುಚಿತಾ ಅವರು ಸ್ವಲ್ಪ ತಣ್ಣಗಾಗಬೇಕು, ಸ್ಕ್ವಾಶ್ ಮಾಡ್ತಾ ಇದೀವಿ ದ್ರಾಕ್ಷಿದು ಅಂತ ಹೇಳಿ ಕಳಿಸಿದ್ರು. ಜೊತೆಗೆ ಹಣ್ಣುಗಳು ಬೇರೆ ತಂದ್ಬಿಟ್ಟಿದ್ದಾರೆ. ಹಣ್ಣೆಲ್ಲ ಇಟ್ಕೊಳ್ರಿ, ಆಮೇಲೆ ಮಾಡೋಣ. ಫಸ್ಟ್ ಇದು ಮುಗಿಸ್ಕೊಳ್ಳೋಣ, ಸ್ಕ್ವಾಶ್ ಮಾಡೋಣ. ಸ್ಕ್ವಾಶ್ ತಣ್ಣಗಾಗ್ಬಿಟ್ಟಿದೆ. ಓಕೆ, ಏನು ಮಾಡೋಣ? ಬ್ಲೆಂಡ್ ಮಾಡ್ಕೋಬೇಕು, ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನ ಮಾಡಿ. ಎಷ್ಟು ಬಣ್ಣ ಚೇಂಜ್ ಆಗ್ಬಿಟ್ಟಿದೆಯಲ್ಲ ಇದು. ಕಲರ್ ನೋಡಿ, ಹೀಗೆ ಸಿಕ್ಕಾಬಡೆ ಒಳ್ಳೆ ಕಲರ್ ಬಂದ್ಬಿಟ್ಟಿದೆ. ಬೇಯಿಸಿ ಜ್ಯೂಸ್ ಮಾಡೋದು ಅದೇ ಟೇಸ್ಟ್ ಬೇರೆ ಚೆನ್ನಾಗಿರುತ್ತೆ. ಎಸ್ 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 ಎಸ್, ಅದರಲ್ಲೇ ನೀರಿನ ಅಂಶ ಇದೆ, ಅದನ್ನ ಫೈನ್ ಆಗಿ ಬ್ಲೆಂಡ್ ಮಾಡ್ಕೊಂಡು ಮಾಡಿ. ಫುಲ್ ಪೇಸ್ಟ್ ತರ ಆಗ್ಬೇಕಾ? ಹೌದು. ಇವಾಗ ನೋಡಿ ಕಲರ್. ಓಹೋ, ರುಬ್ಬಿರಂತ ಗ್ರೇಪ್ಸ್ನ ಸ್ಟ್ರೈನ್ ಮಾಡ್ಕೊತಾರೆ.
ಓಹೋ ಏನ್ರಿ ಇಷ್ಟೊಂದು ಗಟ್ಟಿ ಇದೆ. ಗಟ್ಟಿ ಅಂದ್ರೆ ವಿಶೇಷ ಏನಂತ ಹೇಳಿದ್ರೆ ನಾವು ಸಕ್ಕರೆ ಇಕ್ಕರೆ ಏನು ಬೆರೆಸ್ಕೊಂಡು ಕುಡಿಯಂಗಿಲ್ಲ, ಇಲ್ಲ ಎಲ್ಲ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ತರೋದು ಕುಡಿತಾ ಇರೋದು ಅಷ್ಟೇ. ಸಮ್ಮರ್ ಹತ್ರ ಬರ್ತಾ ಇದೆ, ಹೌದೌದು, ಒಳ್ಳೆ ತಂಪು ಪಾನೀಯ ಇದು. ಎಸ್ 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 ಎಸ್. ಓಕೆ, ಏನಿದು? ಇದು ಪ್ರಿಸರ್ವೇಟಿವ್. ತಿಂಗಳಂಗಟ್ಲೆ ನಿಮಗೆ ಸ್ಕ್ವಾಶ್ ಉಳ್ಕೋಬೇಕಲ್ಲ ಮನೇಲಿ, ಹಾಗೇನೆ ಇಷ್ಟ ಹಾಕಿದ್ರೆ ಸಾಕು. ಒಂದು ಪಿಂಚ್ ಹಾಕಿದ್ರೆ ಸಾಕು. ಏನಿದೆ ಹೆಸರೇನು? ಸೋಡಿಯಂ ಬೆನ್ಸಾಯ್ಟ್ ಅಂತ ಪ್ರಿಸರ್ವೇಟಿವ್ ಇದು. ಸಿಗುತ್ತಾ ಇದು ಅಂಗಡಿಯಲ್ಲಿ? ಸಿಗುತ್ತೆ. ಇದನ್ನ ಹಾಕಿಟ್ರೆ ಎಷ್ಟು ದಿನ? ಫ್ರಿಡ್ಜ್ ಅಲ್ಲಿ ಇಡಬೇಕಾಗಿಲ್ಲ, ಆಚೆ ಹಾಗೆ ಇಡಬಹುದು. ಫ್ರಿಡ್ಜ್ ಇಲ್ಲದೆ ಇದ್ದವರು ಸಹ ಇದು ಶೇಖರಣೆ ಮಾಡಿ ಇಟ್ಕೋಬಹುದು. ಈಗ ಒಂದು ಬೌಲ್ ಗ್ರೇಪ್ಸ್ಗೆ ಒಂದು ಪಿಂಚ್ ಸಾಕು. ಇಷ್ಟೇ ನಾವು ಒಂದೇ ಬೌಲ್ ಗ್ರೇಪ್ಸ್ ತಗೊಂಡಿರೋದು. ಓಕೆ, ಸ್ವಲ್ಪ ಬೆಚ್ಚಗಿರೋದಕ್ಕೆ ಹಾಕೊಳ್ಳೋದಷ್ಟೇ, ಒಂದು ಪಿಂಚ್. ಏನ್ ಪವರ್ಫುಲ್ ರೀ ಇದು. ಅಷ್ಟೇ ಸಾಕು. ವೆರಿ ಗುಡ್. ಯಾಕಂದ್ರೆ ಪ್ರಿಸರ್ವ್ ಮಾಡಂತದಕ್ಕೆ ಹಾಕಂತದಕ್ಕೆ ಹಾಕ್ಲೇಬೇಕಾಗುತ್ತೆ ನಾವು. ಎಸ್ ಎಸ್ ಎಸ್. ಗ್ರೇಪ್ ಎಸೆನ್ಸ್ ಸಿಗುತ್ತೆ, ಅದು ಬೇಕಿದ್ರೆ ಅದು ಸಹ ಆಡ್ ಮಾಡ್ಕೋಬಹುದು ಎಕ್ಸ್ಟ್ರಾ ಫ್ಲೇವರ್ಗೆ. ಬೇಕಾಗಿಲ್ಲ ಅನ್ಸುತ್ತೆ. ಬೇಕಾಗಲ್ಲ, ಗ್ರೇಪ್ಸ್ ಅಲ್ಲಿ ಸಾಕಷ್ಟು ಫ್ಲೇವರ್ ಇದೆ. ಅಲ್ಲ, ಅದು ಆಪ್ಷನಲ್. ಬೇಕಂದ್ರೆ ಗ್ರೇಪ್ ಎಸೆನ್ಸ್ ಆಡ್ ಮಾಡ್ಕೊಳ್ಳಿ. ಇವಾಗ ಇದನ್ನ ಸ್ಟ್ರೈನ್ ಮಾಡ್ಕೊಳ್ಳೋಣ. ಸಕ್ಕರೆ ಏನಾರ ಕಸ ಏನಿರುತ್ತೆ ಹೌದು ಅದೆಲ್ಲ ಇದಾಗುತ್ತೆ. ಓಹೋ, ಓಕೆ, ಸ್ಕ್ವಾಶ್ ರೆಡಿ ಆಯ್ತು. ಸ್ಕ್ವಾಶ್ ರೆಡಿ. ಮತ್ತೆ ಅನ್ಸತಿ ಹೇಳ್ತೀನಿ, ಹೇಳಿ. ಇದು ತಣ್ಣಗಾದ್ಮೇಲೆ ಶುಗರ್ ಸಿರಪ್ ನ ಬೆರೆಸ್ಬೇಕು. ಓಕೆ, ಬಿಸಿ ಎರಡೂ ಬಿಸಿ ಇರಬಾರ್ದು. ತಣ್ಣಗಾದ್ಮೇಲೆ ಗ್ರೇಪ್ಸ್ ನ ಬ್ಲೆಂಡ್ ಮಾಡ್ಕೋಬೇಕು, ಮತ್ತೆ ಶುಗರ್ ಸಿರಪ್ ಸಹ ತಣ್ಣಗಿರ್ಬೇಕು. ಓಕೆ, ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಬೇಕು, ಯಾಕಂದ್ರೆ ಅದು ಲಾಂಗ್ ಟೈಮ್ ಇರ್ಬೇಕು ನಮಗೆ. ಓಕೆ, ಸ್ಕ್ವಾಶ್ ರೆಡಿ. ತಂದಿದ್ದೀನಿ ನಾನು. ಅಲ್ಲ, ತಂದಿರ್ತೀರಿ ನೀವು. ಪರವಾಗಿಲ್ರಿ, ಇಷ್ಟು ಗ್ರೇಪ್ಸ್ಗೆ ಇದು ಎಷ್ಟು ಕಂಟೆಂಟ್ ಇರುತ್ತೆ ಅಂದ್ರೆ, ಇದು ಕಾಲ್ ಭಾಗ ಹಾಕಿದ್ರೆ ಸಾಕು ಒಂದು ಗ್ಲಾಸ್ ಜ್ಯೂಸ್ಗೆ. ಮುಕ್ಕಾಲು ಭಾಗ ನೀರು. ಓಕೆ, ಈಗ ಗ್ಲಾಸ್ ಕಂಟೈನರ್ಸ್ ಅಲ್ಲಿ ದೊಡ್ಡ ದೊಡ್ಡ ಜಾರ್ ಬಾಟಲ್ಸ್ ಬರುತ್ತಲ್ಲ, ಅದ್ರಲ್ಲಿ ಪ್ರಿಸರ್ವ್ ಮಾಡಿ ಇಟ್ಕೋಬೇಕು. ಓಕೆ, ಇವಾಗ ನಾವು ಕುಡಿಯೋದು ಹೆಂಗೆ? ನಾನು ಮಿಕ್ಸ್ ಮಾಡ್ಕೊಡ್ತೀನಿ, ತಗೊಳ್ಳಿ. ಸಕ್ರೆ ತಟ್ಟಿ ಸಾಕು. ಕಾಲ್ ಭಾಗ, ದೊಡ್ಡ ಗ್ಲಾಸ್ ಅಲ್ಲ ಇದು. ಓಕೆ, ಕಾಲ್ ಭಾಗಕ್ಕೆ ನೀರು, ಮುಕ್ಕಾಲ್ ಭಾಗ ಕೊಟ್ಟೆ. ತಗೊಳ್ಳಿ, ಮಿಕ್ಸ್ ಮಾಡಿ. ಸಕ್ಕರೆ ಹಾಕಂಗಿಲ್ಲ? ಇಲ್ಲ, ಸಕ್ಕರೆ ಆಡ್ ಆಗಿದೆಯಲ್ಲ. ಕೊಡಿ. ಮತ್ತೆ ಇನ್ನೇನು ಅಲ್ಬೇರೆ ಇಟ್ಕೊಂಡಿದ್ದೀರಾ ಪಕ್ಕದಲ್ಲಿ ನೀವು? ಗ್ರೇಪ್ ಜ್ಯೂಸ್. ಒಳ್ಳೆ ಅದ್ಭುತವಾದ ಕಲರ್ ನೋಡಿ ಈಗ ಹೇಗಿದೆ. ಬಾಯ್ಲ್ ಮಾಡಿ. ಯಾಕಂದ್ರೆ ಶಿವರಾತ್ರಿ ಹಬ್ಬದಲ್ಲಿ ನಾವು ಅವಾಗಲಿಂದ ಉಂಡೆ ತಿಂದ್ವಿ, ಬಾತ್ ತಿಂದ್ವಿ, ಈಗ ಒಳ್ಳೆ ಸ್ಕ್ವಾಶಿನ ಜ್ಯೂಸ್. ಓಕೆ, ಈ ಅದ್ಭುತವಾದ ಜ್ಯೂಸ್ನ ಸುಚಿತ್ರಾ ಅವರು ಯಾವ ರೀತಿ ಮಾಡಿದ್ರು ಖಂಡಿತವಾಗ್ಲೂ ಬರೆದಿಟ್ಕೊಳ್ಳಿ. ನಿಮಗೆ ಕಡಿಮೆ ಆದಾಗ, ಹಣ್ಣಿನ ಬೆಲೆ ಕಡಿಮೆ ಸಿಕ್ಕಿದಾಗ ಈ ಥರ ಜ್ಯೂಸ್ ಮಾಡಿ ನಿಮ್ಮ ಮನೇಲಿ ನೀವು ಶೇಖರಣೆ ಮಾಡಿದ್ರೆ ನಿಮ್ಮ ಮನೆಗೆ ಬರೋರಿಗೆಲ್ಲ ನೀವೇ ತಯಾರು ಮಾಡಿದಂಥ ಜ್ಯೂಸ್ನ ಕೊಡ್ಬೋದು. ಅದ್ಭುತವಾಗಿ ಮಾಡಿ ತೋರಿಸಿದ್ರೆ ಸುಚಿತ್ರಾ ಅವ್ರು ಮಾಡಿದಂಥ ಸ್ಕ್ವಾಶ್ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಗ್ರೇಪ್ ಸ್ಕ್ವಾಶ್ ಮಾಡುವ ವಿಧಾನ: ಒಂದು ಪಾತ್ರೆಗೆ ಸಕ್ಕರೆ, ನೀರು ಹಾಕಿ ಸಕ್ಕರೆ ಕರಗಲು ಬಿಡಿ. ಅದಕ್ಕೆ ಲೆಮನ್ ಸಾಲ್ಟ್, ಸೋಡಿಯಂ ಬೆನ್ಸೋಯೇಟ್ ಪ್ರಿಸರ್ವೇಟಿವ್ ಹಾಕಿ ಕಲಕಿ ಮಿಶ್ರಣ ತಣ್ಣಗಾಗಲು ಬಿಡಿ. ಸೀಡ್ಲೆಸ್ ಕಪ್ಪು ದ್ರಾಕ್ಷಿಯನ್ನು ಒಂದು ಬೌಲ್ಗೆ ಹಾಕಿ ಮ್ಯಾಶ್ ಮಾಡಿ ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ದ್ರಾಕ್ಷಿಯನ್ನು ಬೇಯಿಸಿ. ನಂತರ ತಣ್ಣಗಾಗಲು ಬಿಡಿ. ಬೇಯಿಸಿದ ದ್ರಾಕ್ಷಿಯನ್ನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ ಸೋಸಿಕೊಳ್ಳಿ. ಇದಕ್ಕೆ ಸಕ್ಕರೆ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಗ್ರೇಪ್ ಸ್ಕ್ವಾಶ್ ತಯಾರಿಸಿ. ಇದರ ಕಾಲು ಭಾಗಕ್ಕೆ ಮುಕ್ಕಾಲು ಲೋಟ ನೀರು ಸೇರಿಸಿ ಕುಡಿಯಲು ಕೊಡಿ. ಓಕೆ, ಸುಚಿತ್ರಾ ಅವ್ರು ಮಾಡಿದಂಥ ಜ್ಯೂಸನ್ನು ನೋಡ್ಕೊಂಡಿದ್ದೀರಾ? ಜ್ಯೂಸ್ನ ಮಾಡಿ ಮನೇಲಿ ಶೇಖರಣೆ ಮಾಡ್ಕೊಳ್ಳಿ ಅಂತ ತೋರಿಸಿದ್ದಾರೆ. ರುಚಿ ನೋಡ್ಬಿಡ್ಲಾ? ಚೆನ್ನಾಗಿದೆ, ಅದ್ಭುತವಾಗಿದೆ. ಓಕೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸುಚಿತ್ರಾ ಅವರೇ. ಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಸುಚಿತ್ರಾ ಅವ್ರು ಬಂದು ಅದ್ಭುತವಾದಂಥ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇದ್ದಾರೆ, ಪಾನೀಯಗಳನ್ನ ತೋರಿಸ್ತಾ ಇದ್ದಾರೆ, ಹಣ್ಣುಗಳ ವೆರೈಟಿಗಳನ್ನ ತೋರಿಸ್ತಾ ಇದ್ದಾರೆ. ಓಕೆ, ಅಯ್ಯೋ ಶುರು ಹಚ್ಕೊಳ್ಳಿ. ಹೆಂಗೇನೆ ಅದೇ ಹಣ್ಣುಗಳ ತಂದ್ಬಿಟ್ಟು ಹೇಳಿ ಏನ್ ತಂದಿದ್ದೀರಿ ಹೇಳಿ. ಕ್ರಿಮಿ ಫ್ರೂಟ್ಸ್ ಅಂತ, ಈ ಸೀಸನಲ್ ಫ್ರೂಟ್ಸ್ ಯಾವ ಫ್ರೂಟ್ಸ್ ಇದೆ ಎಲ್ಲ ಫ್ರೂಟ್ಸ್ ತಗೋಬಹುದು. ಏನೇನು ತಂದಿದ್ದೀರಿ ಹೇಳಿ. ಕ್ರೀಮಿ ಫ್ರೂಟ್ಸ್ ಬೇಕಾಗುವ ಸಾಮಗ್ರಿಗಳು: ದಾಳಿಂಬೆ, ಸೇಬು, ಕಿತ್ತಳೆ ಹಣ್ಣು, ಸ್ಟ್ರಾಬೆರಿ, ಬಾಳೆಹಣ್ಣು, ಹಲಸಿನ ಹಣ್ಣು, ದ್ರಾಕ್ಷಿ, ಕಂಡೆನ್ಸ್ಡ್ ಮಿಲ್ಕ್, ಫ್ರೆಶ್ ಕ್ರೀಮ್. ಹಸಿದು ಅಳಸನ್ನು ತಿನ್ನು, ಉಂಡು ಮಾವನ್ನು ತಿನ್ನು. ಒಳ್ಳೆ ಉಪವಾಸ ರೀ, ಅದ್ಭುತವಾದ ಉಪವಾಸ. ಹಿಂಗೆಲ್ಲ ತಿಂತ ದಿನ ಉಪವಾಸ ಮಾಡ್ತೀವಿ ಅಲ್ಲ, ನಾವು. ಸುಮ್ನೆ
ಫ್ರೂಟ್ಸ್ ತಿನ್ನೋದ ಬದಲು ಹಾಗೆ ತಿನ್ನೋ ಬದಲು ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಹೌದು, ಹಂಗೆ ಸ್ವಲ್ಪ ಮತ್ತೆ ಮಕ್ಕಳು ಫ್ರೂಟ್ಸ್ ತಿನ್ನಲ್ಲ ಅನ್ನೋರ್ಗು ಸಹ ಇದು ಯೂಸ್ಫುಲ್. ಈಗ ಮಿಕ್ಸ್ ಮಾಡ್ಕೊಟ್ರೆ ಆರಾಮಾಗಿ ತಿನ್ಬಿಡ್ತಾರೆ. ಫ್ರೂಟ್ ಸಾಲಿಡ್ ಆಗ್ಬಿಡ್ತದೆ. ಮತ್ತೆ ಸ್ವೀಟಿಶ್ ಇರುತ್ತೆ, ಕಂಡೆನ್ಸ್ ಮಿಲ್ಕ್ ಅಲ್ಲಿ ಸಾಕಷ್ಟು ಸಿಹಿ ಅಂಶ ಇರುತ್ತೆ, ಮಕ್ಕಳು ಆರಾಮಾಗಿ ತಿನ್ಬಿಡ್ತಾರೆ. ಒಳ್ಳೆ ಕೆಲಸ. ಏನ್ ಕೊಳ್ಳಿ ನಿಮ್ಗೆ? ಒಂದ್ ಮಿಕ್ಸಿಂಗ್ ಬೌಲ್ ಅಷ್ಟೇ. ಇವಾಗ ಒಲೆ ಅನ್ಸೋದೇ ಬೇಡ, ಜಸ್ಟ್ ಎಲ್ಲ ಮಿಕ್ಸ್ ಮಾಡೋದು. ಶಿವರಾತ್ರಿ ಹಬ್ಬದ ದಿನ ಒಲೆ ಮಾತ್ರ ಹಚ್ಬಾರ್ದು. ತಗೊಳ್ಳಿ ಎಲ್ಲ ಫ್ರೂಟ್ಸ್ ನ ಈಗ ನಾನು ಮಿಕ್ಸ್ ಮಾಡ್ತೇನೆ. ಓಕೆ, ಶುರು ಮಾಡ್ಕೊಳ್ಳಿ. ಆಪಲ್ ಎಲ್ಲ ಸಣ್ಣಕ್ಕೆ ಹೆಚ್ಚಿರ್ಬೇಕು, ಓಕೆ, ಅವಾಗ ತಿನ್ನಕ್ಕೂ ಚೆನ್ನಾಗಿರುತ್ತೆ. ಹೌದೌದು, ಉಪವಾಸ ಇರ್ತೀವಲ್ಲ. ಇಲ್ಲ, ಸಣ್ಣಕ್ಕಿದಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ. ಕರೆಕ್ಟ್. ಆಪಲ್ ತಗೊಂಡಿದ್ದೇನೆ. ಓಕೆ, ಹಲಸಿನ ಸೀಸನ್ ಬರ್ತಾ ಇದೆ ಇವಾಗ. ಬಂದ್ಬಿಟ್ಟಿದೆ. ಹೌದು, ತುಂಬಾ ಹೊಟ್ಟೆ ಹಸ್ದಾಗ. ಹಲಸಿನ ಹಣ್ಣು, ಕಿತ್ಲೆ ಹಣ್ಣು, ಬಾಳೆಹಣ್ಣು, ಓಹೋ, ದಾಳಿಂಬೆ, ಓಕೆ, ದ್ರಾಕ್ಷಿ. ಓಹೋ, ದ್ರಾಕ್ಷಿ. ಸೀಡ್ಲೆಸ್ ದ್ರಾಕ್ಷಿ, ಬಿಜಾಪುರ ದ್ರಾಕ್ಷಿಗಳಾಗ್ತಾ ಇದೆ. ಹಾಕಿ ಏನಿದು? ಸ್ಟ್ರಾಬೆರಿ. ಈಗ ಸೀಸನ್ ಇದೆ ಸ್ಟ್ರಾಬೆರಿ. ಸ್ಟ್ರಾಬೆರಿ ಫಸ್ಟ್ ಬಂದಾಗ ಸ್ಟ್ರಾಬೆರಿ ತುಂಬಾ ಒಳ್ಳೇದು, ಫುಲ್ ಆಫ್ ವಿಟಮಿನ್ ಸಿ. ಅದು ಆಕ್ಚುಲಿ ಸೀಸನ್ ಇದ್ದಾಗ ಚೆನ್ನಾಗಿ ಯೂಸ್ ಮಾಡ್ಬೇಕು ಅದನ್ನ. 80 ರೂಪಾಯಿ ಒಂದು ಬಾಕ್ಸ್ ಹೇಳ್ತಾರೆ. ಹೋಗ್ತಾ 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 10 ರೂಪಾಯಿ ಒಂದು ಬಾಕ್ಸ್ ಬಂದ್ಬಿಡುತ್ತೆ. ಇಲ್ಲ, 25 rupees. ಮಲೇಶ್ವರದಲ್ಲಿ 10 ರೂಪಾಯಿ ಹಾಕ್ತೀರಿ. ಅಷ್ಟು ಕಡಿಮೆಗೆ ಸಿಗಂಗಿದ್ರೆ. ಕೆಲವು ಮಕ್ಕಳು ಹಣ್ಣುಗಳನ್ನ ತಿನ್ನಲ್ಲ, ತುಂಬಾ ಫಸಿ ಇರ್ತಾರೆ. ಹೌದು, ಅದರಿಂದ ಸ್ವಲ್ಪ ಹಣ್ಣೇ ಸಿಹಿ ಇರುತ್ತೆ, ಇನ್ನ ಸ್ವಲ್ಪ ಸಿಹಿ ಅಂಶ ಜಾಸ್ತಿ ಮಾಡಿಕೊಟ್ಟಾಗ ಈಸಿಯಾಗಿ ತಿಂದ್ಬಿಡ್ತಾರೆ. ಓಕೆ, ಎಲ್ಲಾ ರೀತಿಯ ಹಣ್ಣನ್ನು ಹಾಕಿ ರಸಾಯನ ಮಾಡ್ಕೋಬೇಡಿ, ಸಕ್ಕರೆ ಹಾಕ್ಬೇಡಿ, ಅದ್ರ ಮೇಲೆ ಕಾಯಿ ತುರಿನ ಉದುರಿಸ್ಬೇಡಿ. ಈ ಸರಿ ಶಿವರಾತ್ರಿ ಸ್ವಲ್ಪ ಚೇಂಜ್ ಆಗಿ ಹಣ್ಣನ್ನ ತಿನ್ನಿ ಅಂತ ಸುಚಿತ್ರ ಹೇಳ್ತಾ ಇದ್ದಾರೆ. ಕಂಡೆನ್ಸ್ ಮಿಲ್ಕ್ ತಗೊಂಡಿದ್ದೀನಿ. ಓಹೋ, ಮಕ್ಕಳು ತಿಂದು ಏನ್ ಮಾಡ್ತಾರೆ? ತಿಂತಾರೆ. ವೆರಿ ಗುಡ್. ಕಂಡೆನ್ಸ್ ಮಿಲ್ಕ್ ಯಾವ್ದಕ್ಕೆ ಹಾಕಿದ್ರು ಸಕ್ಕರೆ ಹಾಕ್ಬೇಕಾಗೋದಿಲ್ಲ. ಓಕೆ, ಅದರಲ್ಲೇ ದಟ್ ಇಸ್ ಮಿಲ್ಕ್ ಮತ್ತೆ ಶುಗರ್ ಸಾಲಿಡ್ಸ್ ಅದರಲ್ಲೇ ಇರುತ್ತೆ. ಓಕೆ, ಏನ್ ಪ್ರಾಬ್ಲಮ್ ಅಲ್ಲ, ಯಾವಾಗಲೂ ಫ್ರೂಟ್ಸ್ ಅಲ್ಲಿ ನೋಡಿದಾಗ ಕಸ್ಟರ್ಡ್ ಹಾಕೊಂಡು ನಾವು ಕಸ್ಟರ್ಡ್ ತಿಂತೀವಿ, ಫ್ರೂಟ್ ಕಸ್ಟರ್ಡ್ ತಿಂತೀವಿ. ಬಟ್ ಅದಕ್ಕಿಂತ ಇದು ಕ್ರೀಮಿ ಫ್ರೂಟ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸುಚಿತ್ರ, ಒಂದ್ ವಿಷಯ ಹೇಳ್ತೀನಿ ರೀ, ಈ ತರ ಅಡಿಗೆ ಮಾಡ್ಕೊಟ್ರೆ ದಿನ ಉಪವಾಸ ರೀ. ನಾನು ಬೆಳಗ್ಗೆ ಬರೀ ಸೇವಿಗೆ ಬಾತು, ಆಮೇಲೆ ಏನು ಬರೀ 2-3 ಗ್ಲಾಸ್ ಜ್ಯೂಸು, ಅದಾದ್ಮೇಲೆ 2-3 ಉಂಡೆ, ಆಮೇಲೆ ಒಂದು ಇಷ್ಟು ಫ್ರೂಟ್ ತಿನ್ಕೊಂಡು ಹೋದ್ರೆ ಉಪವಾಸ ಅಂತ ಹೇಳ್ತಾರೇನ್ರಿ? ಇದೇನಿದು? ಫ್ರೆಶ್ ಕ್ರೀಮ್ ತಗೊಂಡಿದ್ದೀನಿ. ಇಲ್ಲಾಂದ್ರೆ ಇಲ್ಲಿ ಹೆವಿ ವಿಪಿಂಗ್ ಕ್ರೀಮ್ ಏನ್ ಬರುತ್ತೆ ಅದ್ರನ್ನು ಸಹ ವಿಪ್ ಮಾಡಿ ಹಾಕ್ಬೋದು, ತುಂಬಾ ಟೇಸ್ಟ್ ಬರುತ್ತೆ. ಫ್ರೆಶ್ ಕ್ರೀಮ್, ಬಟ್ ಇದು ಈಸಿಲಿ ಆಗಿ ಎಲ್ಲರಿಗೂ ಸಿಗುತ್ತೆ ಫ್ರೆಶ್ ಕ್ರೀಮ್ ಅಂದ್ರೆ. ಅದರಿಂದ ನಾನು ಇದನ್ನ ತೋರಿಸ್ತೀನಿ. ಫ್ರೆಶ್ ಕ್ರೀಮ್ ಅಂದ್ರೆ ಗಟ್ಟಿಯಾದಂತ ಹಾಲು ಅಷ್ಟೇ. ಹಾಲಿನ ಕೆನೆ ಹಾಕೊಳ್ಳಿ. ಓಹೋ, ಫುಲ್ ಉಪವಾಸ. ನಾನು ಈ ತರ ಎಲ್ಲ ಫುಡ್ ಕೊಟ್ರೆ ಚೆನ್ನಾಗಾಯ್ತು. ಓಹೋ, ಅದ್ಭುತ ಬಿಡ್ರಿ. ಅಷ್ಟೇ. ಈ ಸರಿ ಮಾತ್ರ ಗ್ರ್ಯಾಂಡ್ ಶಿವರಾತ್ರಿ. ನಾನು ನೋಡಿ, ಬೆಳಗ್ಗೆ ಏನೂ ತಿಂದಿಲ್ಲ ನಾನು, ಬರೀ ಫಲಹಾರ, ಸ್ವಲ್ಪ ಜ್ಯೂಸು, ಇದೇ ಇದೆಯಲ್ಲ. ಆಮೇಲೆ ಈ ಬಾತು ಗೀತು, ಆಮೇಲೆ ಒಂದು 2-3 ಉಂಡೆ. ಉಪವಾಸ ಆಯ್ತು, ಫುಲ್ಲು ಉಪವಾಸ ಇವತ್ತು ನಾನು. ಮಾಡಿ ಅಷ್ಟೇ, ಮಿಕ್ಸ್ ಮಾಡಿ ಆಯ್ತು. ಸರ್ವಿಂಗ್ ಬೌಲಿಗೆ ಹಾಕಿದ್ರೆ ಕೊಡಿ ಕೊಡಿ ಕೊಡಿ. ಅದಕ್ಕೆ ತಾನೇ ಕಾಯ್ತಾರದ್ ನಾನು. ಉಪವಾಸ ಬೆಳಗ್ಗೆಯಿಂದ ಅಲ್ರಿ, ಅಷ್ಟೊಂದು ದೊಡ್ಡದಾಗಿ ಮಾಡ್ಬಿಟ್ಟು ಇಷ್ಟೆಷ್ಟಲ್ಲಿ ಕೊಡ್ತಾ ಇದೀರಲ್ರಿ. ದೊಡ್ಡದ್ರಲ್ಲಿ ಕೊಡ್ಲಾ? ಬೇಡ ಬಿಡಿ, ಯಾಕೆ ಬೇಜಾರು ಮಾಡ್ಕೊತೀರಾ? ಬೇಜಾರೇನಿಲ್ಲ, ಮಾಡಿರೋದೇ ನಿಮ್ಗೋಸ್ಕರ ಅಲ್ಲ. ಉಪವಾಸ ಅಲ್ವಾ ನಾನು ಇವತ್ತು? ಹೌದು. ಹಿಂಗ ಅನ್ಬೇಡ್ರಿ, ಮೇಲ್ ತನಕ ಹಾಕ್ರಿ. ಹಾಕ್ತೀನಿ. ಆಹಾ, ಅದ್ಭುತ. ಫುಲ್ಲು ಉಪವಾಸ ನಾನು. ಕ್ರೀಮಿ ಫ್ರೂಟ್ಸ್ ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಶಿವರಾತ್ರಿಗೆ ಅದೇ ಹಳೆ ರಸಾಯನ ಬೇಡ, ಹೊಸ ಈ ನಮ್ಮ ಕ್ರೀಮಿ ಫ್ರೂಟ್ಸ್ನ ಹಾಕೊಂಡು ತಿನ್ನಿ. ಉಪವಾಸ ಇದ್ದವ್ರಿಗೂ ಸಹ ಒಳ್ಳೆ ಶಕ್ತಿ ಬರುತ್ತೆ. ಹಣ್ಣು ತಿಂದೇ ಇರೋಂಥ ಮಕ್ಕಳು ಸಹ ಹಣ್ಣು ತಿನ್ನಕ್ಕೆ ಶುರು ಮಾಡ್ತಾರೆ ಅಂತ ಸುಚಿತ್ರ ಒಳ್ಳೆ ಕಾನ್ಸೆಪ್ಟನ್ನು ಕೊಟ್ಟು ಅದ್ಭುತವಾಗಿರುವಂಥ ಈ ಮಾಡ್ರನ್ ರಸಾಯನ ಮಾಡಿ ಕೊಟ್ಟಿದ್ದಾರೆ ನಮ್ಮ ಕೈನಲ್ಲಿ. ಯಾವ ರೀತಿ ಇದನ್ನು ಮಾಡಿದ್ರು ಒಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಕ್ರೀಮಿ ಫ್ರೂಟ್ಸ್ ಮಾಡುವ ವಿಧಾನ: ಒಂದು ಬೌಲ್ಗೆ ಸಣ್ಣಗೆ ಹೆಚ್ಚಿರುವ ಸೇಬು, ಹಲಸಿನ ಹಣ್ಣು, ಕಿತ್ತಳೆ ಹಣ್ಣು, ಬಾಳೆಹಣ್ಣು, ದಾಳಿಂಬೆ, ದ್ರಾಕ್ಷಿ, ಸ್ಟ್ರಾಬೆರಿ ಹಾಕಿ ಮಿಕ್ಸ್ ಮಾಡಿ ಕಂಡೆನ್ಸ್ಡ್ ಮಿಲ್ಕ್, ಫ್ರೆಶ್ ಕ್ರೀಮ್ ಹಾಕಿ ಚೆನ್ನಾಗಿ ಕಲಸಿ. ಈಗ ಟೇಸ್ಟಿ ಕ್ರೀಮಿ ಫ್ರೂಟ್ಸ್ ರೆಡಿ ಟು ಈಟ್.
ಓಕೆ, ಟೇಸ್ಟ್ ಮಾಡೋದಾ? ಹಿಂಗೆಲ್ಲ ಕೊಟ್ಬಿಟ್ರೆ ಕಷ್ಟ ರೀ. ಇದೆಲ್ಲ ಈ ತರ ಶುರು ಮಾಡಿದ್ರೆ ನಾನು ಅವಾಗಲೇ ಹೇಳ್ದಾಗೆ ಬರೀ ಫಲಹಾರ ತಿನ್ಕೊಂಡೇ ಇರ್ಬೋದು. ದಿನ ಉಪವಾಸ ಮಾಡ್ಬೋದು. ಅದ್ಭುತ, ಅದ್ಭುತ ಅಂದ್ರೆ ಅದ್ಭುತ, ಅತಿ ಅದ್ಭುತ. ತುಂಬಾ ಚೆನ್ನಾಗಿದೆ ಚಿತ್ರ ಅವರೇ, ತುಂಬಾ ಸಖತ್ತಾಗಿದೆ ಇದು. ನೋಡಕ್ಕೂ ತಿನ್ನಕ್ಕೂ ಬಾಯಿ ರುಚಿಗೂ ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು. ನೀವು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಅಡುಗೆಗಳನ್ನ ತೋರಿಸಿ ಹೊಸ ಬಾಯಿ ರುಚಿ ನಮಗೆ ಕೊಟ್ಟಿದ್ದೀರಾ. ನಿಮಗೂ ಮತ್ತು ನಿಮ್ಮ ಮನೆಯವರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಕಾರ್ಯಕ್ರಮ ಮುಗಿಸಿ ಮುರಳಿ 2 ಗಂಟೆ ಆಗ್ತಾ ಇದೆ, ಹೊಟ್ಟೆ ಹಸಿತಾ ಇದೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಎಲ್ರಿ ಹೊಟ್ಟೆ ಹಸಿತಿ, ಇವತ್ತು ಶಿವರಾತ್ರಿ ತಾನೇ, ಆರಾಮಾಗಿರಿ. 2 ಗಂಟೆ ಆಗಿದೆ, ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಸಾಕಷ್ಟು ಜನ ಕಾರ್ಯಕ್ರಮಕ್ಕೆ ಬರಬೇಕು ಮುರಳಿ. ಯಾವ ರೀತಿ ಕಾರ್ಯಕ್ರಮಕ್ಕೆ ಬರಬೇಕು? ಖಂಡಿತವಾಗ್ಲೂ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ, ನಿಮ್ಮನ್ನು ನಾವು ಕರ್ಸ್ಕೊಳ್ತೀವಿ. ಸಿಕ್ತಾಗ ಮಾತಾಡಿಸಿ ನಿಮ್ಮನ್ನು ಕರ್ಸ್ಕೊಳ್ತೀವಿ, ಫೋನ್ ಮಾಡಿ ನಿಮ್ಮನ್ನು ಕರ್ಸ್ಕೊಳ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೊಮ್ಮೆ ಜಿ ಕನ್ನಡದ ಆತ್ಮೀಯ ವೀಕ್ಷಕರೆಲ್ಲರಿಗೂ ಸಹ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ